ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ರಾಯಚೂರು ಜಿಲ್ಲಾ ವತಿಯಿಂದ ಹಾಗೂ ರಾಷ್ಟ್ರೀಯ ರೈತ ದಿನಾಚರಣೆ ಇವರ ಜಂಟಿ ಸಹಕಾರದೊಂದಿಗೆ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ದಿನಾಂಕ 14/3/2026 ಶನಿವಾರ ಬೆಳಗ್ಗೆ 10 ರಿಂದ ಸಂಜೆ 4 ಗಂಟೆವರೆಗೆ. ಸ್ಥಳ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರ, ರಾಯಚೂರು. Raitu's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee. Samparkisi Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ನಮಸ್ಕಾರ, ಸ್ವಾಗತ. ಮೊದಲು ಮುಖ್ಯಾಂಶಗಳು. ಜೋಳ ಖರೀದಿಯಲ್ಲಿ ಭಾರೀ ಅಕ್ರಮ, ನಕಲಿ ಜಿಪಿಎಸ್ ಬಳಕೆ, ಕೂಡಲೇ ಜೋಳದ ಖರೀದಿಗೆ ಜಿಲ್ಲಾಡಳಿತ ಮುಂದಾಗಲಿ, ಚಾಮರಸ್ಮಾಲಿ ಪಟೇಲ್. ಜಿಲ್ಲಾ ಪಂಚಾಯಿತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಮಹಿಳೆಯರಿಗೆ ಸಮಾನ ಹಕ್ಕು ನೀಡುವುದು ಅಗತ್ಯ, ನ್ಯಾಯಾಧೀಶ ಸಾತ್ವಿಕ್. ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಬಿಸಿಲಿನ ತಾಪ, ಸರ್ಕಾರಿ ಕಚೇರಿಗಳ ಸಮಯ ಬದಲಾವಣೆಗೆ ಡಿಸಿ ಪತ್ರ. ಮಾರ್ಚ್ 15ರಂದು ಬಹುಜನ ಸಮಾಜ ಪಕ್ಷ ವಿಭಾಗ ಮಟ್ಟದ ಸಮಾವೇಶ, ಬಸವರಾಜ ಭಂಡಾರಿ. ಮಾರ್ಚ್ 15ರಂದು ಪ್ರತಿಭಾ ಸುಗಮ ಸಂಗೀತ ಶಾಲೆಯ ವಾರ್ಷಿಕೋತ್ಸವ, ಮಹಂತ ಶ್ರೀ ಪ್ರಶಸ್ತಿ ಪ್ರದಾನ, ಶರಣಪ್ಪ ಗೋನಾಳ್. ಮತ್ತು ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕ ಜಾರಿಗೆ ಆಗ್ರಹಿಸಿ ಮುಂದುವರೆಸಿದ ಅನಿರ್ದಿಷ್ಟ ಧರಣಿ. ಜಿಲ್ಲೆಯಲ್ಲಿ ಜೋಳ ಖರೀದಿ ಹೆಸರಿನಲ್ಲಿ ಭಾರೀ ಅಕ್ರಮ ನಡೆಯುತ್ತಿದ್ದು, ಅರ್ಹರ ರೈತರ ಜೋಳವು ಖರೀದಿ ನಡೆಯುತ್ತಿಲ್ಲ. ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಶಾಸಕರುಗಳು ಸಂಬಂಧವೇ ಇಲ್ಲದಂತೆ ಉಳಿದಿದ್ದಾರೆ. ಕೂಡಲೇ ಜಿಲ್ಲಾಧಿಕಾರಿಗಳು ಸಮಸ್ಯೆಯನ್ನು ಪರಿಹರಿಸಬೇಕು, ಇಲ್ಲದೆ ಹೋದಲ್ಲಿ ಹೋರಾಟ ಅನಿವಾರ್ಯ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವ ಅಧ್ಯಕ್ಷ ಚಾಮರಸ್ಮಾಲಿ ಪಟೇಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನೆರೆಯ ಆಂಧ್ರಪ್ರದೇಶದಲ್ಲಿ ಕಡಿಮೆ ಬೆಲೆ ಜೋಳ ಖರೀದಿಸಿ ಜಿಲ್ಲೆಗೆ ತಂದು ಮಾರಾಟ ಮಾಡುವ ವ್ಯವಸ್ಥೆ ದಂಧೆ ನಡೆಯುತ್ತಿದೆ. ಭತ್ತದ ಬೆಳೆ ಜಮೀನನ್ನು ಜೋಳವೆಂದು ಜಿಪಿಎಸ್ ಮಾಡಿ ವಂಚಿಸಲಾಗುತ್ತಿದೆ. ಶನಿವಾರ ರಾಯಚೂರು, ಮಾನ್ವಿ ಸೇರಿ ಅನೇಕ ತಾಲೂಕುಗಳಲ್ಲಿ ಅಕ್ರಮ ನಡೆಯುತ್ತಿರುವ ಕುರಿತು ಜಿಲ್ಲಾಧಿಕಾರಿಗಳಿಗೆ ಫೆಬ್ರವರಿ 19ರಂದು ದೂರು ನೀಡಲಾಗಿತ್ತು. ಜಿಲ್ಲಾಧಿಕಾರಿಗಳು ಮರು ಸಮೀಕ್ಷೆಗೆ ಆದೇಶ ನೀಡಿದ್ದಾರೆ. ಸಮೀಕ್ಷೆಯು ಸಮರ್ಪಕವಾಗಿ ನಡೆದಿಲ್ಲ. ಭತ್ತ ಕಟಾವು ಮಾಡಿದ ಜಮೀನಿನಲ್ಲಿ ಹಿಂಗಾರು ಜೋಳವೆಂದು ಜಿಪಿಎಸ್ ಮಾಡಿ ನೋಂದಣಿ ಮಾಡಲಾಗುತ್ತಿದೆ. ಜೋಳ ಬೆಳೆದ ರೈತರು ಮಾರಾಟ ಮಾಡದೆ ಉಳಿಸಿಕೊಳ್ಳುವಂತಾಗಿದೆ. ಜಿಲ್ಲೆಯಲ್ಲಿ ಜೋಳ ಖರೀದಿ ಕೇಂದ್ರಗಳೇ ಪ್ರಾರಂಭವಾಗಿಲ್ಲ, ಕೂಡಲೇ ಖರೀದಿ ಪ್ರಾರಂಭಿಸಬೇಕೆಂದರು. ಜೋಳ ಖರೀದಿಯಲ್ಲಿ ಅಕ್ರಮವಾಗಿತ್ತು, ಆಗಲೂ ಯಾವ ಕ್ರಮವೂ ಆಗಲೇ ಇಲ್ಲ. ಆಹಾರ ಇಲಾಖೆ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಖರೀದಿ ಕೇಂದ್ರಗಳು ನಿರ್ವಹಿಸಿದಂತಾಗಿದೆ ಎಂದರು. ತುಂಗಭದ್ರಾ ಜಲಾಶಯ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾಮಗಾರಿ ನಡೆಯುತ್ತಿದೆ. ಆದರೆ ಕಾಲುವೆ ವ್ಯಾಪ್ತಿಯ 18 ಸ್ಥಳದಲ್ಲಿ ದುರಸ್ತಿ ಕಾರ್ಯ ನಡೆಸಲು ಅವಕಾಶವಿತ್ತು. ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಅವರು 200 ಕೋಟಿ ರೂಪಾಯಿ ಸರ್ಕಾರ ಅನುದಾನ ನೀಡುತ್ತದೆ, ಕಾಲುವೆ ದುರಸ್ತಿ ನಡೆಸಲಾಗುತ್ತದೆ ಎಂದು ಭರವಸೆ ನೀಡಿದರು. ಯಾವ ಕೆಲಸವೂ ನಡೆಯಲೇ ಇಲ್ಲ. ಈಗಾಗಲೇ ಒಂದು ಬೆಳೆ ಕಳೆದುಕೊಂಡ ರೈತರು ಆರ್ಥಿಕ ನಷ್ಟಕ್ಕೆ ಗುರಿಯಾಗಿದ್ದಾರೆ. ಸೋರುತ್ತಿರುವ, ಶಿಥಿಲಗೊಂಡಿರುವ ಎಡದಂಡೆ ಕಾಲುವೆ ದುರಸ್ತಿ ಮಾಡಿಲ್ಲ. ಜಲಸಂಪನ್ಮೂಲ ಸಚಿವರು ಸಂಬಂಧವೇ ಇಲ್ಲದಂತೆ ಇದ್ದಾರೆ. ಜಿಲ್ಲೆಯ ಎಲ್ಲಾ ಪಕ್ಷದ ಶಾಸಕರು ಸಹ ಸರ್ಕಾರದ ಮೇಲೆ ಒತ್ತಡ ಹಾಕುವಲ್ಲಿ ವಿಫಲರಾಗಿದ್ದಾರೆ ಎಂದರು. ತುಂಗಭದ್ರಾ ಎಡದಂಡೆ ಕಾಲುವೆ ವ್ಯಾಪ್ತಿಯಲ್ಲಿ 205 ಕಾರ್ಖಾನೆಗಳು ಇದ್ದು, ತ್ಯಾಜ್ಯವನ್ನು ನದಿಗೆ ಹರಿಸುತ್ತಿರುವುದರಿಂದ ಕುಡಿಯಲು ಸಹ ಯೋಗ್ಯವಾಗಿಲ್ಲ. ಈ ಮಧ್ಯೆಯೇ ಕೊಪ್ಪಳದಲ್ಲಿ ಬುಲ್ಗೇಟ್ ಕಂಪನಿಗೆ 56,000 ಕೋಟಿ ವೆಚ್ಚದಲ್ಲಿ ಕಾರ್ಖಾನೆಗೆ ವಿಸ್ತರಣೆಗೆ ಸರ್ಕಾರ ಅನುಮತಿ ನೀಡಿದೆ. ಕೊಪ್ಪಳದಲ್ಲಿ 1 ವರ್ಷದಿಂದ ಹೋರಾಟ ನಡೆಯುತ್ತಿದೆ. ಸರ್ಕಾರ ನದಿ ರಕ್ಷಣೆಗೆ ಮುಂದಾಗದೆ ಹೋದಲ್ಲಿ ನೇರ ಕಾರ್ಯಾಚರಣೆ ರೈತರು ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಜಿಲ್ಲಾಧಿಕಾರಿಗಳು ಮನವಿ ಮಾಡಿದ್ವಿ. ಇವತ್ತು ಫೇಕ್ ಜಿಪಿಎಸ್ ಮಾಡಿ ಭತ್ತ ಕಟಾವು
ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗೆ ನಾವು ಬಹಳ ಒತ್ತಾಯ ಮಾಡಿದ್ದೀವಿ. ಅವರೇನೋ ಮರು ಸರ್ವೆಗೆ ಆದೇಶ ಮಾಡಿದ್ದಾರೆ. ಇಲ್ಲಿ ಏನಾಗಿದೆ, ಆಡಳಿತ ನಡೆಸ್ತಕ್ಕಂಥವರು ದಾರಿ ತಪ್ಪಿದ ಪರಿಣಾಮವಾಗಿ ವಾಸ್ತವಿಕವಾಗಿ ನಿಜವಾಗಿ ಜೋಳ ಬೆಳೆದಂತ ರೈತರು ಇವತ್ತು ಖರೀದಿ ಕೇಂದ್ರ ಕೊಳ್ಳಾದಂತ ಸ್ಥಿತಿ ನಿರ್ಮಾಣ ಆಗಿದೆ. ಈ ಜೋಳ ಕಟಾವು ಮಾಡಿ 1.5 ತಿಂಗಳು 2 ತಿಂಗಳಾಯ್ತು. ಇವತ್ತು ಆಮೇಲೆ ಮಾರ್ಚ್ 13 ಇನ್ನೂ ಏನಂತಂದ್ರೆ ಖರೀದಿ ಪ್ರಾರಂಭ ಆಗಿದೆ. ಕಾರಣ ಏನಂದ್ರೆ ಈ ಮರು ಸರ್ವೆ ಅದು ಮರು ಸರ್ವೆ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ. ಮಾಡ್ತಾರೆ ಕಂದಾಯದವರು ಎಲ್ಲರೂ ಕೂಡಿ ವಿಲೇಜ್ ಅಕೌಂಟೆಂಟ್ಗೆ ವಹಿಸಿರ್ತಾರೆ. ಯಾವ ಹೊಲ ಜೋಳ ಹಾಕಿದ್ದಾರೆ, ಯಾವ ಹೊಲ ಇಲ್ಲ ಅಂತಂದು ರೆಕಾರ್ಡ್ ಮಾಡೋ ಜವಾಬ್ದಾರಿ ಅವ್ರದ್ದು. ಇವತ್ತು ಭತ್ತ ಕಟಾವು ಮಾಡಿದಂತ ಹೊಲಗಳನ್ನ ಹಿಂಗಾರಿ ಜೋಳ ಅಂತ GPS ಮಾಡಿರ್ತಾರೆ. ಶಿರ್ವಾ ಭಾಗದಲ್ಲಿ, ಮಾಲಿ ಭಾಗದಲ್ಲಿ, ಸಿಂಧನೂರು ಭಾಗದಲ್ಲಿ ಎಲ್ಲ ಕಡೆಗೆ ನಡೆದಿದೆ. ಇದು ಕಳೆದ ಕೆಲವು ವರ್ಷಗಳಿಂದ ನಡೆದಿದೆ. ಅದು ಹೋದ ನಿಮ್ಗೆ ಗೊತ್ತಾಯ್ತಲ್ಲ, ಮಾಂಜೇಲಿ ದೊಡ್ಡ ಗಲಾಟೆ ಆಯ್ತು. 8 ದಿವಸ ಖರೀದಿ ಕೇಂದ್ರಕ್ಕೆ ಕ್ಯೂ ಹಚ್ಚಿದಂತ ರೈತರಿಗೆ ಬಂದ್ ಮಾಡಿಬಿಟ್ರು ಏಕಾಏಕಿ. 4-5 ತಾಸು ಮಾಂಜೇಲಿ ರಸ್ತಾರೋಪ ಮಾಡಿದ್ವಿ. ಕಾರಣ ಕಳ್ತನ ಕಡೆಗೆ ಕೊಟ್ಟು ಡಿಡಿ ಅವರಿಗೆ ನಾವು ರೈತರು ಎಲ್ಲ ನಿಮಗೆಲ್ಲ ಗೊತ್ತಿದೆ. ಗಲಾಟೆ ಕಾರಣ ಏನಂತಂದ್ರೆ ಅನಾವಶ್ಯಕ ವೆಚ್ಚ ಆಗ್ತದೆ. ಈಗ ನಮ್ಮ ಯೋಜನೆ ಇರೋದೇನಂದ್ರೆ ಕರ್ನಾಟಕದಲ್ಲಿ ಬೆಳೆದಂತ ರೈತರಿಗೆ ಜೋಳ ಖರೀದಿ ಕೇಂದ್ರ ಕೊಡಬೇಕು. ಆಂಧ್ರದಿಂದ ಆಂಧ್ರ ಸರ್ಕಾರ ಮಾಡಬೇಕಾಗ್ತದೆ. ಅಲ್ಲಿ ಬೇಕಿದ್ರೆ ಅಲ್ಲಿ ಕಡಿಮೆ ಬೆಲೆಗೆ ತಂದು ಇಲ್ಲಿ ಕೂಡ ಕೆಲವು ಸಣ್ಣ ರೈತರು ಕಡಿಮೆ ಬೆಲೆಗೆ ತಗೊಂಡು ಬಂಡವಾಳಶಾಹಿಗಳೇನಂತಂದ್ರೆ ಇಂಥ ಅಕ್ರಮ ದಂಧೆಗೆ ಮುಂದಾದ್ರೆ ಯಾರು ಇವತ್ತು ಅದ್ರ ಬಗ್ಗೆ ಜನಪ್ರತಿನಿಧಿಗಳು ಇವತ್ತು ಚಿಂತೆ ಮಾಡ್ತಾ ಇಲ್ಲ. ಅವ್ರಿಗೆ ನಮ್ಗೆ ಸಂಬಂಧದಿಂದ ಇದ್ದಾವೆ. ಇಲ್ಲಿ ತೊಂದರೆ ಆಗೋದೇನಂದ್ರೆ ವಾಸ್ತವಿಕವಾಗಿ ನಿಜವಾದ ರೈತರಿಗೆ ಇವತ್ತು ತೊಂದರೆ ಆಗ್ತದೆ. ಇದುವರೆಗೂ ಏನಂದ್ರೆ ದುಡ್ಡಿಲ್ಲ, ಜೋಳ ಬೆಳ್ಕೊಂಡು ಇಟ್ಕೊಂಡಿದ್ದೀವಿ, ಖರೀದಿ ಕೇಂದ್ರ ಕೊಡಕ್ಕಿಲ್ಲ. ಅದಕ್ಕೆ ತಕ್ಷಣ ಈಗಾಗಲೇ ಸರ್ವೆ ನಡೆದಿದೆ, ಅದು ಸಮರ್ಪಕವಾಗಿ ಆಗಿಲ್ಲ. ಜಿಲ್ಲಾಧಿಕಾರಿಗಳಿಗೆ ನಾವು ಒತ್ತಾಯ ಮಾಡೋದೇನಂದ್ರೆ ತತ್ಕ್ಷಣ ಅದನ್ನ ಅಕ್ರಮ ದಂಧೆಯನ್ನು ನಿಲ್ಲಿಸಬೇಕು. ವಾಸ್ತವಿಕವಾಗಿ ರೈತರಿಗೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಅವರಿಗೆ ದುಡ್ಡು ಕೊಡುವಂತ ಕೆಲಸ ಜಿಲ್ಲಾಡಳಿತ ಮಾಡಬೇಕು. ಇಲ್ಲೇ ಹೋದ್ರೆ ಅನಿವಾರ್ಯವಾಗಿ ಮತ್ತೆ ಏನಂತಂದ್ರೆ ನಾವು ಬೀದಿಗಿಳಿಯಂತ ಸನ್ನಿವೇಶ. ಫೆಬ್ರವರಿ 19 ನಾವೆಲ್ಲ ಎಚ್ಚರಿಕೆ ಕೊಟ್ಟಿದ್ದೀವಿ ಈಗಾಗಿದೆ ಅಂತ ಹೇಳಿ. ಎಲ್ಲರಿಗೂ ಹೋರಾಟ ಮಾಡ್ಬೇಕಂದ್ರೆ ಏನಿದೆ ಗತಿ ಬೀದಿ ನಾವು ಮಾಡೋದ್ರಲ್ಲಿ ಇವತ್ತು ನಾವು ಬೀದಿಗೆ ಬರೋಂತ ಪರಿಸ್ಥಿತಿ ಆಗಿದೆ. ಜಿಲ್ಲಾಡಳಿತದಲ್ಲಿ ನಾವು ಸರಿಯಾಗಿ ಕೆಲಸ ಮಾಡಿ ಯಾವ ವಾಸ್ತವಿಕವಾಗಿ ಜೋಳ ಬೆಳೆದ್ರೆ ಬೆಳೀಲಿ, ಅದನ್ನ ನೋಂದಣಿ ಮಾಡಿ ನಮ್ದೇನು ಅಭ್ಯರ್ಥಿಲ್ಲ ಅಂತವರೆಲ್ಲ ಸಾಕಷ್ಟು ಆಗ್ಯಾವ. ಬೆಳೆದಾದವರು ಕೂಡ ಇವತ್ತು ಅದು ಹಿಂಗಾರಿಗೆ ಭತ್ತ ಕಟಾವು ಮಾಡಿದ್ರೆ ಮತ್ತೆ ಇದು ಮಾಡ್ತದಂತಂದ್ರೆ ಎಂತ ತೋರಂತ. ಅದಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಇನ್ನೊಂದು ಗಟ್ಟಿಯಾಗಿ ಹೇಳ್ತೀವಿ ನಾವು. ಒಂದ್ ವೇಳೆ ಅವ್ರೇನಾದ್ರೂ ಶಿಸ್ತು ಕ್ರಮ ಸರಿಯಾದ ರೀತಿಯಲ್ಲಿ ಅದನ್ನ ಹದ್ದುಬಸ್ಸಿಗೆ ತರದೇ ಇದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಜೋಳ ಬೆಳೆ ರೆಸ್ಟ್ ಗೇಟ್ಗಳು ಏನೋ ನಡೆದಿದೆ. ಹೋಗಿ ಬಂದ್ವಿ ಕೆಲಸ ಮಾಡಕತ್ತೀರ ಆಗ್ಬೋದು, ಒಂದು 15 ನಿಮಿಷ ಮುಗಿಬೋದು ಅಂತ ಇಟ್ಕೊಳ್ರಿ. ಆದ್ರೆ ಏನು ಒಂದು ವೇಳೆ ನೀರು ಕಳೆದಾರಲ್ಲ, ಅದ್ರ ಜೊತೆಗೆ ಇವತ್ತು 18 ಸ್ಟ್ರಕ್ಚರ್ಗಳು ಮಾಡಬೇಕಾಗಿತ್ತಾವ. ನಾವು ನೀರು ಬಂದ್ ಮಾಡೋದಕ್ಕೆ ಮುಂಚೆನೆ ಮುನಿರಾಬಾದ್ನಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಿ ಏನೇನು ಮಾಡಬೇಕು ಏನೇನಿಲ್ಲ ಅನ್ನೋದ್ರ ಬಗ್ಗೆ ನಾವು ಒತ್ತಾಯ ಮಾಡಿದ್ವಿ ಸರ್ಕಾರಕ್ಕೆ. ಒಂದು ವೇಳೆ ನೀರು ಕಳೆಬಾರ್ದು ಅಂತೂ ನಾವು ಒತ್ತಾಯ ಮಾಡಿದ್ವಿ. ಆದ್ರೆ ಸಿಂಧನೂರು ಶಾಸಕರು ಹಂಪನಗೌಡರು ಏನಂದ್ರು, ಇಲ್ರಿ ಪಾಟೀಲ್ರೆ ಗೇಟ್ ಅಂತೂ ಕೂಡಿಸ್ತಾರ, ಅದೇನು ತೊಂದರೆ ಇಲ್ಲ, 18 ಸ್ಟ್ರಕ್ಚರ್ಗಳನ್ನು ನಾವು ಮಾಡಿಸ್ತೀವಿ, ಅದಕ್ಕೊಂದು 200 ಕೋಟಿ ಸರ್ಕಾರ ಕೊಡ್ಲಿಕ್ಕೆ ಒಪ್ಪಿದೆ, ನೀವು ದಯವಿಟ್ಟು ಒತ್ತಾಯ ಮಾಡೋರು ನೀರು ಬಿಡಂತ. ನೀರು ಬಿಟ್ರೆ ಆ ಸ್ಟ್ರಕ್ಚರ್ ಮಾಡಕ್ ಆಗಲ್ಲ, ನೀರು ಬಂದ್ ಮಾಡಿದ್ರೆ ಮಾತ್ರ ಮಾಡಕ್ ಆಗ್ತದ ಅಂದ್ರು. ಏನಂದ್ರೆ ಒಂದ್ಸಲ ಆಗಿ ಹೋಗ್ತದ, ಎಲ್ಲ 18 ಸ್ಟ್ರಕ್ಚರ್ಗಳು, ಅಕ್ರೋಡೇಟ್ಗಳು, ಬ್ರಿಡ್ಜ್ಗಳು ಎಲ್ಲ ವಸ್ತು ಗೇಟಿನ ಜೊತೆಗೆ ಆಗ್ತಾವಂತ ನಾವು ಸುಮ್ಮನೆ ಆದ್ವಿ. ಆದ್ರೆ ಅದರ ಪರಿಶೀಲನೆ ಮಾಡಿದಾಗ ಇನ್ನೂ ಅದು ಗೌರ್ಮೆಂಟ್ ಪ್ರಸ್ತಾವನೆ ಹಂತದಲ್ಲಿ ಈಗಾಗಲೇ ಮಾರ್ಚ್ ಕರಾತುರಿ ಮೇಲೆ ಮಾಡಿ ಏಪ್ರಿಲ್ ಮೇ ಜೂನ್ ಜುಲೈ 4 ತಿಂಗಳಲ್ಲಿ ಮಾಡಬಹುದು. ಅದರ ಬಗ್ಗೆ ಯಾರು ಇವತ್ತು ಕಾರ್ಯ ಬಂದ್ರೆ ಬಂದಿದ್ರು
ಈಗ ಮತ್ತೆ ಏನಂತಂದ್ರೆ ಆ ಸ್ಟ್ರಕ್ಚರ್ಗಳು ಯಾವುದೇ ಒಂದು ಸ್ಟ್ರಕ್ಚರ್ಗೆ ಹಾಳಾಯ್ತಂದ್ರೆ ಮತ್ತೆ ಎಂಟೈರ್ ಮುಖ್ಯನಾಯಕರು ತೀರಿಸ್ತಾ ಈ ಸಂದರ್ಭ ಇಷ್ಟು ಕಾಲಾವಕಾಶ ಯಾವಾಗ ಸಿಗೋದಿಲ್ಲ ಅವ್ರಿಗೆ. ಒಂದು ಬೆಳೆನೇ ಹೋಗಿತ್ತಲ್ಲ, ಒಂದು 200 ಕೋಟಿ ಏನ್ ಬೇಕಾಗಿತ್ತು ಸರ್ಕಾರಕ್ಕೆ ಕೊಡೋದು? ಇಲ್ಲ, ಗೇಟಿಂದ ಆಗ್ತದ್ರಿ ಕೆಲಸ. ಒಂದು 15 ನಿಮಿಷ ಹಚ್ಕೊಂಡು ಆಗ್ತದೆ, ನಡೆದ ಪ್ರಕ್ರಿಯೆ ನಡೆದ, ನಾವು ಹೋಗಿ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪಾಟೀಲ್ ಇಂಗೋದಾಳ, ಉಪಾಧ್ಯಕ್ಷ ಬುದಯ್ಯ ಸ್ವಾಮಿ ಗಬೂರು, ಶಂಕರಗೌಡ ದೇವತ್ಕಲ್, ಬ್ರಹ್ಮಯ್ಯ ಆಚಾರ್ಯ ಇದ್ದರು. ಬದುಕಲು ನೀರು ಎಷ್ಟು ಮುಖ್ಯವೋ ಅದೇ ರೀತಿ ಸಮಾಜದಲ್ಲಿ ಮಹಿಳೆಯರ ಪಾತ್ರ ಅಷ್ಟೇ ಮುಖ್ಯವಾಗಿರುತ್ತದೆ. ಪ್ರಸ್ತುತ ದಿನಮಾನಗಳಲ್ಲಿ ಮಹಿಳೆಯರಿಗೆ ಪುರುಷರಂತೆ ಸಮಾನ ಹಕ್ಕುಗಳು ದೊರೆತಾಗ ಮಾತ್ರ ಸಮಾಜ, ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ ಎಂದು ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಚ್.ಕೆ. ಸಾತ್ವಿಕ್ ಹೇಳಿದರು. ಅವರು ಇಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಮಹಿಳೆಯರು ಸಮಾಜದ ಮುಖ್ಯ ಅಂಗವಾಗಿದ್ದಾರೆ. ರಾಜಕೀಯ, ಕ್ರೀಡೆ, ಸೈನ್ಯ ಸೇರಿದಂತೆ ಎಲ್ಲಾ ವಲಯಗಳಲ್ಲಿ ಸಾಧನೆ ಮಾಡುತ್ತಿದ್ದಾರೆ. ಇದಲ್ಲದೆ ಸಮಾಜದ ಅಭಿವೃದ್ಧಿಗೆ ಗೃಹಿಣಿಯರ ಪಾತ್ರವು ಅಷ್ಟೇ ಮುಖ್ಯವಾಗಿರುತ್ತದೆ ಎಂದರು. ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಮಹಿಳೆಯರಿಗೆ ಉಚಿತ ಕಾನೂನು ಸೇವೆಗಳನ್ನು ನೀಡಲಾಗುತ್ತದೆ. ಮಹಿಳೆಯರಿಗೆ ಅನುಕೂಲವಾಗುವಂತೆ ಅವರ ಪ್ರಕರಣಗಳನ್ನು ವಾದಿಸಲು ಪ್ರಾಧಿಕಾರದಿಂದ ಉಚಿತ ವಕೀಲರ ನೇಮಕ, ಕಾನೂನಿನ ಅನ್ವಯ ಅವರಿಗೆ ನ್ಯಾಯ ಕೊಡಿಸಲು ಕ್ರಮ ವಹಿಸಲಾಗುತ್ತದೆ. ಕಾನೂನು ಸೇವೆಗಳನ್ನು ಸದುಪಯೋಗ ಪಡೆದುಕೊಳ್ಳಲು ಮುಂದಾಗಬೇಕು ಎಂದು ತಿಳಿಸಿದರು. ಇದೀಗ ಮಹಿಳೆಯರಿಗೆ ರಕ್ಷಣೆ ಒದಗಿಸಲು ವಿಶೇಷವಾದ ಕಾನೂನುಗಳನ್ನು ಜಾರಿಗೆ ತರಲಾಗಿದೆ. ಮಹಿಳೆಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡುವುದು, ಅವರನ್ನು ಪದೇ ಪದೇ ಪೀಡಿಸುವುದು ಕೂಡ ಅಪರಾಧ ಎಂದು ಪರಿಗಣಿಸಲಾಗುತ್ತದೆ. ಕಾನೂನು ಎಂದಿಗೂ ನಿಮ್ಮ ರಕ್ಷಣೆಗೆ ಇರುತ್ತದೆ. ಮಹಿಳೆಯರು ಇದನ್ನು ಅರಿತುಕೊಳ್ಳಬೇಕು ಎಂದು ಕರೆ ನೀಡಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು ಮಾತನಾಡಿ, ದೇಶದಲ್ಲಿ ಮಹಿಳೆಯರಿಗೆ ದೈವಿಕ ಸ್ಥಾನವನ್ನು ನೀಡಲಾಗಿದೆ. ಹಾಗೆಂದು ಎಲ್ಲಾ ಕೆಲಸಗಳನ್ನು, ಜವಾಬ್ದಾರಿಗಳನ್ನು ಮಹಿಳೆಯರೇ ಮಾಡಬೇಕೆಂದೇನಿಲ್ಲ. ಅವರಿಗೆ ಸಹಕಾರವಾಗಿ ಪ್ರತಿಯೊಬ್ಬರೂ ನಿಲ್ಲಬೇಕು. ಹುಟ್ಟಿದಾಗ ತಾಯಿ, ಬೆಳೆಯುವಾಗ ಸಹೋದರಿ, ದಾಂಪತ್ಯದಲ್ಲಿ ಹೆಂಡತಿ, ನಂತರ ಹೆಣ್ಣು ಮಗು, ಹೀಗೆ ಪುರುಷನ ಜೀವನವಿಡೀ ಮಹಿಳೆ ಜೊತೆಗಿರುತ್ತಾಳೆ ಎಂದು ಹೇಳಿದರು. ಪುರುಷರಿಗಿಂತ ಮಹಿಳೆ ಯಾವುದರಲ್ಲಿಯೂ ಕಡಿಮೆ ಇಲ್ಲ. ಆದರೆ ಮಹಿಳೆಯರಿಗೆ ಅವಕಾಶ ನೀಡಬೇಕು. ಅಷ್ಟೇ ಆಗ ಅವರು ಹೆಚ್ಚು ಹೆಚ್ಚು ಸಾಧನೆ ಮಾಡಲು ಪ್ರೇರೇಪಿಸಿದಂತಾಗುತ್ತದೆ. ಕೆಲವು ಸಾಮಾಜಿಕ ಸವಾಲುಗಳಿವೆ. ಅವುಗಳೆಲ್ಲವನ್ನು ಮೆಟ್ಟಿ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿ ಮುಂದೆ ಬರಬೇಕು. ಜಿಲ್ಲೆಯಲ್ಲಿ ಅಪೌಷ್ಟಿಕತೆ ತುಂಬಾ ಇದೆ. ಇದಕ್ಕೆ ಮೊದಲು ಗುರಿಯಾಗುವುದು ಮಹಿಳೆಯರು. ಆದ್ದರಿಂದ ಇಲಾಖೆಗಳಿಂದ ಮಹಿಳೆಯರ ಪೌಷ್ಟಿಕತೆ ಹೆಚ್ಚಿಸಲು ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು. ಜಿಲ್ಲೆಯಲ್ಲಿ ಕಿಶೋರಿ ಹಬ್ ಎಂಬ ಕಾರ್ಯಕ್ರಮವನ್ನು ಜಾರಿಗೆ ತರಲಾಗುತ್ತದೆ. ಇದರಿಂದ 14 ವರ್ಷದ ಹಾಗೂ ಮೇಲ್ಪಟ್ಟ ಹೆಣ್ಣು ಮಕ್ಕಳಿಗೆ ಋತುಚಕ್ರದ ಸಂದರ್ಭದಲ್ಲಿ ನೈರ್ಮಲ್ಯದ ಬಗ್ಗೆ ಅರಿವು ಮತ್ತು ಶಿಕ್ಷಣ ಹಾಗೂ ಇತರೆ ಸೌಲಭ್ಯಗಳನ್ನು ನೀಡಲಾಗುತ್ತದೆ ಎಂದು ತಿಳಿಸಿದರು. ಸಾಕಷ್ಟು ಮಹಿಳಾ ದಿನಾಚರಣೆ ವಿಷಯಕ್ಕೆ ಮಹಿಳೆಯರು ನಮ್ಮ ಜೀವನದಲ್ಲಿ ಏನ್ ಹೋಗಿದೆ ಎಲ್ಲ ವಿಷಯ ಬಗ್ಗೆ ಮಾತಾಡ್ತಾರೆ. ನಾನು ಏನು ಜಾಸ್ತಿ ಅಡಿಷನ್ ಮಾಡ್ಲಿಕ್ಕೆ ಏನಿಲ್ಲ. ಮುಖ್ಯವಾಗಿ ಕೆಲವು ಪಾಯಿಂಟ್ಸ್ ಇದೆ, ಅದೇ ಮಾತ್ರ ನಾವು ನಿಮ್ ಜೊತೆ ಚರ್ಚೆ ಮಾಡ್ತೀವಿ. ಈಗ ಅದು ಒಂದು ನಿಜ, ನಮ್ಮೆಲ್ಲ ಜೀವನದಲ್ಲಿ ಮಹಿಳೆಯರ ರೋಲ್ ಎಷ್ಟು ದೊಡ್ಡ ಇದೆ ಅದ್ರ ಬಗ್ಗೆ ನಾವು ಎಷ್ಟು ಮಾತಾಡೋದು ಕಮ್ಮಿನೇ. ಈಗ ಫ್ರಮ್ ಬರ್ತ್ ಟು ಎಂಟೈರ್ ಲೈಫ್, ನಾವು ಹುಟ್ಟಿದ್ರಿಂದ ನಮ್ಮ ಜೀವನ ತನಕ ಟಿಲ್ ಎಂಡ್ ಆಫ್ ಅವರ್ ಲೈಫ್ ನಮ್ಮ ಜೊತೆಗೆ ಮಹಿಳೆಯರು ಒಂದು ಶೀಲ್ ತರ ಇದ್ದೇ ಇರ್ತಾರೆ. ಈಗ ಬರ್ತ್ ಟೈಮ್ ಅಲ್ಲಿ ನಮ್ಮೆಲ್ಲರಿಗೆ ಯಾವ್ದು ದುಡ್ಡು ಇರೋದಿಲ್ಲ, ಯಾವ್ದು ಏನ್ ಮಾಡ್ಬೇಕು ಅಂತ ಇರೋದಿಲ್ಲ. ಆವಾಗ ಮದರ್ ಇರ್ತಾರೆ, ನಮ್ಮ ಕಲೀಗ್ಸ್ ಆಗಿ ನಮ್ಮ ಸಿಸ್ಟರ್ಸ್ ಇರ್ತಾರೆ. ಒಂದ್ ಏಜ್ ವಯಸ್ಸು ಆದ ನಂತರ ನಮ್ ಜೊತೆ ನಮ್ ವೈಫ್ ಇರ್ತಾರೆ, ಆಮೇಲೆ ಡಾಟರ್ಸ್. ಸೊ ಎಂಟೈರ್ ಸೈಕಲ್ ನಾವು ಯಾವಾಗ್ಲೂ ನಮ್ಮ ಜೀವನದಲ್ಲಿ ಮಹಿಳೆಯರು ತುಂಬಾ ಇಂಪಾರ್ಟೆನ್ಸ್ ಇರುತ್ತೆ. ಬಟ್ ಆಸ್ ಶ್ರೀಮತಿ ರೇಖಾವರು ಹೇಳಿದ್ದಾರೆ, ಎತ್ರ ನಾನೆಷ್ಟು ಪೂಜೆ ಅಂತೆ ನಮ್ಮ ಮಂದಿರ ತತ್ರ ದೇವತ. ನಾವೆಲ್ಲರೂ ಮಹಿಳೆಯರು ತುಂಬಾ ನಮ್ಮ ದೇವಿಯವರು ಇದ್ದಾರೆ, ಅವರಿಗೆ ನಾವೊಂದು ದೇವಿಯ ಸ್ಥಾನ ಅಂತ ಕೊಟ್ಟಿದ್ದೇವೆ, ಅದು ಕರೆಕ್ಟ್. ಬಟ್ ದೇವಿಯ ಸ್ಥಾನ ಕೊಟ್ಟ ನಂತರ ಎಲ್ಲ ತ್ಯಾಗ ಅವರೇ ಮಾಡಬೇಕು, ಎಲ್ಲ ಸ್ಯಾಕ್ರಿಫೈಸಸ್ ಅವರೇ ಮಾಡ್ಕೊಡ್ಬೇಕು, ಎಲ್ಲ ಚಟುವಟಿಕೆಗಳು ಎಲ್ಲ ಕೆಲಸ ಬರ್ಡನ್ಸ್ ಎಲ್ಲ ನಾವು ಅವ್ರ ಮೇಲೆ ಬಿಟ್ಬಿಟ್ಟಿದ್ದಾರೆ. ಸೊ ಅದು ಒಂದು ರಾಂಗ್. ಯಾಕಂದ್ರೆ ಮಹಿಳೆಯರು ಪುರುಷರು ಈಕ್ವಲ್ ಇದ್ದಾರೆ.
ಪುರುಷರಲ್ಲಿ ನಮ್ಮೆಲ್ಲರಲ್ಲಿ ಎಷ್ಟು ಟ್ಯಾಲೆಂಟ್ ಇದೆ, ಎಷ್ಟು ಕ್ಷಮತೆ ಇದೆ, ಎಷ್ಟು ಬುದ್ಧಿ ಇದೆ, ಎಷ್ಟು ಕೆಪಾಸಿಟಿ ಇದೆ, ಸೇಮ್ ಇಸ್ ವಿತ್ ವುಮೆನ್. ಇನ್ಫ್ಯಾಕ್ಟ್ ಇನ್ ಸಮ್ ಏರಿಯಾಸ್ ದೇ ಆರ್ ಮಚ್ ಬೆಟರ್ ದನ್ ಅಸ್. ಸೊ ಆ ಎಲ್ಲ ನಾವೆಲ್ಲ ಆಕ್ಚುಲಿ ಪದೇ ಪದೇ ನೆನಪಿಡಬೇಕು. ಆನ್ ಒನ್ ಸೈಡ್ ನಾವು ರೆಸ್ಪೆಕ್ಟ್ ಮಾಡಬೇಕು, ಆದರ ಮಾಡಬೇಕು, ಬಟ್ ಆನ್ ದ ಅದರ್ ಸೈಡ್ ನಾವು ಅವ್ರಿಗೆ ಅವಕಾಶ ಕೊಡಬೇಕು. ಅವರು ಏನು ಡ್ರೀಮ್ಸ್ ಇದೆ, ಏನ್ ಸ್ವಪ್ನ ಇದೆ, ಏನ್ ಅವ್ರಿಗೆ ಗುರಿ ಇದೆ, ಅವರು ಅಚೀವ್ ಮಾಡ್ಲಿಕ್ಕೆ ಅವ್ರಿಗೆ ಪೂರ್ತಿ ಅವ್ರ ಸ್ಪೇಸ್ ಬಿಡಬೇಕು. ನಾವು ಕೊಟ್ಟವರು ಯಾರಿಲ್ಲ, ಆಕ್ಚುಲಿ ಅವರು ಸ್ವಂತವಾಗಿ ಮಾಡ್ಬಿಡ್ತಾರೆ. ಜಸ್ಟ್ ವಿ ಹ್ಯಾವ್ ಟು ಬಿ ಪೇಷಂಟ್. ಸೊ ಅದು ಒಂದು ನನ್ನ ಮೆಸೇಜ್ ಎಲ್ಲರಿಗೆ ಇದೆ, ಇನ್ಕ್ಲೂಡಿಂಗ್ ಆಲ್ ಮೇಲ್ ಸಿಬ್ಬಂದಿ. ಯಾಕಂದ್ರೆ ನಾವು ಗವರ್ಮೆಂಟ್ ಸಿಸ್ಟಮ್ ಅಲ್ಲಿ ಆಫೀಸ್ ನಲ್ಲಿ ಕೂಡ ನೋಡ್ತೀವಿ, ನಾವು ರಾಜಕೀಯ ಜೀವನದಲ್ಲಿ ಕೂಡ, ಯಾಕಂದ್ರೆ ಬ್ಯೂರೋಕ್ರಾಟ್ಸ್ ನಮ್ಮೆಲ್ಲ ಇಂಟರಾಕ್ಷನ್ಸ್ ಇರುತ್ತೆ, ನಾವು ನೋಡ್ತಾ ಇರ್ತೀವಿ. ಇನ್ನು ನಾವು ಮಹಿಳೆಯರು ರೋಲ್, ಅವರದು ಪಾರ್ಟಿಸಿಪೇಷನ್ ತುಂಬಾ ಕಡಿಮೆ ಇದೆ. ಆ ಪಾರ್ಟಿಸಿಪೇಷನ್ ಎಲ್ಲ ಇನ್ಕ್ರೀಸ್ ಆಗ್ಬೇಕು. ಅವ್ರಿಗೆ ರೀಸೆಂಟ್ಲಿ ನೋಡಿದಾಗ ನಮ್ಮ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮಹಿಳೆಯರು ತುಂಬಾ ಕ್ಷೇತ್ರದಲ್ಲಿ ಮುಂದುವರಿಸ್ತಾ ಇದ್ದಾರೆ. ಈಗ ನಮ್ಮ ದೇಶದ ಪ್ರಥಮ ನಾಗರಿಕರ ಮಹಿಳೆಯರು ಇದ್ದಾರೆ. ಅದಾದ ನಂತರ ಈಗ ಸ್ಪೋರ್ಟ್ಸ್ ಏರಿಯಲ್ಲಿ ಮೊನ್ನೆ ನಮ್ಮ ವುಮೆನ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್, ಅವರ ವುಮೆನ್ಸ್ ಟೀಮ್ ಅವರು ಕ್ರಿಕೆಟ್ ವರ್ಲ್ಡ್ ಕಪ್ ವಿನ್ ಆಗಿದ್ದಾರೆ. ಮೊನ್ನೆ ಕೋನೇರು ಹಂಪಿ ಅವರು ಒಂದು ವುಮೆನ್ ಚೆಸ್ ಚಾಂಪಿಯನ್ಶಿಪ್ ಅಂತ ವರ್ಲ್ಡ್ ಕಪ್, ಚೆಸ್ ವರ್ಲ್ಡ್ ಕಪ್ ಅನ್ನು ವಿನ್ ಆಗಿದ್ದಾರೆ. ಒಂದು ದಿವ್ಯಾ ಅವರು ವಿನ್ ಆಗಿದ್ದಾರೆ. ಸಾಕಷ್ಟು ನೇಮ್ ಇಟ್ ಎನಿಥಿಂಗ್ ಎಲ್ಲ ಜುಡಿಷಿಯರಿಯಲ್ಲಿ, ಅಡ್ಮಿನಿಸ್ಟ್ರೇಷನ್ ಅಲ್ಲಿ, ಮೊನ್ನೆ UPSC ರಿಸಲ್ಟ್ ನಲ್ಲಿ ಸಾಕಷ್ಟು ಗರ್ಲ್ ಸ್ಟೂಡೆಂಟ್ಸ್ ಅವರೆಲ್ಲ ಟಾಪರ್ ರ್ಯಾಂಕ್ ಆಗಿ ಬಂದಿದ್ದಾರೆ. ಸೊ ಅವರು ಈಗಾಗಲೇ ಅವರು ಮುಂದೆಲ್ಲ ಬರ್ತಾ ಇದ್ದಾರೆ. ವಿಶೇಷ ಉಪನ್ಯಾಸ ನೀಡಲು ಆಗಮಿಸಿದ್ದ ಉಪನ್ಯಾಸಕಿ ರೇಖಾ ಬಡಿಗೇರ್ ಮಾತನಾಡಿ, ಮಹಿಳಾ ದಿನಾಚರಣೆ ಎಂದರೆ ಮಹಿಳೆ ಸಂಘರ್ಷಕ್ಕೆ ಬಿದ್ದು ಸಾಧಿಸಲು ಪ್ರಯತ್ನಿಸುವ ದಿನವಾಗಿದ್ದು, ಮೊದಲು ಮಹಿಳೆಯರ ಮೇಲೆ ಸತಿ ಸಹಗಮನ ಪದ್ಧತಿ ಎಂಬ ಅತ್ಯಂತ ಘೋರ ಶೋಷಣೆಯೇ ಇತ್ತು. ಈಗ ಶೋಷಣೆ ನಿಂತಿದೆ ಎನ್ನುವಂತಿಲ್ಲ, ಶೋಷಣೆ ನವೀಕರಣಗೊಂಡಿದೆ. ಈಗಲೂ ನಿರಂತರವಾಗಿ ಮಹಿಳೆಯರ ಮೇಲೆ ಶೋಷಣೆಗಳು ನಡೆಯುತ್ತಲೇ ಇವೆ. ಮಹಿಳೆಯರಿಗೆ ಸಿಗಬೇಕಾದ ಹಕ್ಕುಗಳು, ಸೌಲಭ್ಯಗಳಲ್ಲಿ ಗುಣಾತ್ಮಕ ಬದಲಾವಣೆಗಳಾಗಬೇಕು. ಆದರೆ ಪ್ರಸ್ತುತ ಸಮಾಜದಲ್ಲಿ ಲಿಂಗಾಧಾರಿತ ಅಸಮಾನತೆ ಎದ್ದು ಕಾಣುತ್ತಿದೆ ಎಂದು ತಿಳಿಸಿದರು. ಯಾವ ರೀತಿ ಅಂದ್ರೆ ಮಹಿಳಾ ಭ್ರೂಣಹತ್ಯೆ, ವರದಕ್ಷಿಣೆ, ಲಿಂಗ ತಾರತಮ್ಯ ಮತ್ತು ಕುಟುಂಬ ದೌರ್ಜನ್ಯಗಳಿಗೆ ಹೆಣ್ಣು ಮಕ್ಕಳನ್ನ ಬಲಿಯಾಗಿಸುತ್ತಿದ್ದಾರೆ. ಭಾರತದಲ್ಲಿ ಮಹಿಳಾ ರಾಷ್ಟ್ರಪತಿ ಆಗಿರುವಂತಹ ಇಂತಹ ಸಮಾಜದಲ್ಲಿ 25 ವರ್ಷಗಳ ಹಿಂದಿನಿಂದಲೂ ಶಬರಿಮಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಸ್ಥಾನ ಇಲ್ಲ, ಅಂದ್ರೆ ಹೋಗೋದಕ್ಕೆ ಅಪ್ಪಣೆ ಇಲ್ಲ. ಅಂದ್ರೆ ನಮ್ಮ ಈ ಒಂದು ಸಮಾಜ ಏನನ್ನು ಗುರುತಿಸ್ತಾ ಇದೆ? ಹೆಣ್ಣು ಮಕ್ಕಳ ಶೋಷಣೆಯನ್ನು ಗುರುತಿಸ್ತಾ ಇದೆಯೋ, ಅಥವಾ ಹೆಣ್ಣು ಮಕ್ಕಳು ಒಂದು ಧೈರ್ಯವಂತೆ ಅಥವಾ ದೇವರಂತ ತ್ಯಾಗವನ್ನು ಸೂಚಿಸ್ತಾ ಇದೆಯೋ? ಮಹಿಳೆ ತ್ಯಾಗಮೂರ್ತಿ, ಸಹನಾಮೂರ್ತಿ, ತಾಯಿ, ದೇವತೆ, ಪತ್ನಿ, ಗೆಳತಿ ಅಂತ ಹೇಳ್ತಾರೆ. ಯತ್ರ ನಾನೆಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಎಂದು ಅವರಿಗೆ ಒಂದು ದೇವತೆಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಆದ್ರೆ ನಡೆದುಕೊಳ್ಳೋದು ಬರೀ ಶೋಷಣೆಯೇ. ಮಹಿಳೆ ದುರ್ಬಲರು ಎಂದು ಸಮಾಜ ನಂಬಿಸಿದ್ರು. ಅಷ್ಟೇ ಅಲ್ಲ, ಅವರ ಅಸ್ತಿತ್ವವನ್ನೇ ಕಳೆದು ಹಾಕಿದೆ. ಭಾರತದ ಮಹಿಳಾ ಸ್ಥಿತಿ ಈ ರೀತಿಯಾದ್ರೆ ಇದು ವೈಜ್ಞಾನಿಕವಾಗಿ ಮತ್ತು ವೈಚಾರಿಕವಾಗಿ ಕ್ರಾಂತಿಯ ನೆಲೆಗಳಾದ ಯುರೋಪನಂತಹ ರಾಷ್ಟ್ರಗಳು ಧಾರ್ಮಿಕ ಸ್ವಾತಂತ್ರ್ಯ ಮಹಿಳೆಯರಿಗೆ ನೀಡಿದರು. ಅಲ್ಲಿಯೂ ಕೂಡ ಹೆಣ್ಣಿನ ಪರಿಸ್ಥಿತಿ ಭಿನ್ನವಾಗಿರಲಿಲ್ಲ ಎಂದು ತಿಳಿದುಕೊಂಡಿದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಆದ್ರೆ ಸಮಾಜದಲ್ಲಿ ಗಂಡು ಹೆಣ್ಣನ್ನು ಸಮಾನವಾಗಿ ನೋಡುವ ಅವಕಾಶವಿಲ್ಲ ಎನ್ನುವುದು ಸ್ಪಷ್ಟವಾಗುತ್ತದೆ. ಹೆಂಗಸರು ಗಂಡಸನ್ನು ಮೇಲು ಕೀಳೆಂದು ನೋಡುವುದು ಅಥವಾ ಗಂಡಾಗಲಿ ಹೆಣ್ಣಾಗಲಿ ಅವರ ಹುಟ್ಟಿನ ಆಧಾರದ ಮೇಲೆ, ಸ್ವಭಾವದ ಮೇಲೆ ವೃತ್ತಿಗಳು, ಶಿಕ್ಷಣ, ಅವಕಾಶಗಳು ಹೀಗೆ ಇರಬೇಕು ಎನ್ನುವ ಒಂದು ವ್ಯವಸ್ಥಿತ ಕಾರ್ಯಕ್ರಮದಲ್ಲಿ 9ನೇ ತರಗತಿ ವಿದ್ಯಾರ್ಥಿನಿಯರಿಗೆ ಸಾಂಕೇತಿಕವಾಗಿ ಶುಚಿ ಪ್ಯಾಡ್ ವಿತರಿಸಲಾಯಿತು. ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಮಹಿಳಾ ಸ್ವಸಹಾಯ ಗುಂಪಿಗೆ ಪ್ರಶಸ್ತಿ ಪತ್ರ, ಮೋಂಟೋ ವಿತರಣೆ ಮಾಡಲಾಯಿತು. ನಂತರ ಇಲಾಖೆಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಮಹಿಳೆ ಸಿಬ್ಬಂದಿಗಳಿಗೆ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಶರಣಬಸವ ಕೆಸರಟ್ಟಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ನವೀನ್ ಕುಮಾರ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ವೀರೇಶ್ ನಾಯಕ್, ಮಹಿಳಾ ಒಕ್ಕೂಟಗಳ ಪ್ರಮುಖರಾದ ಈರಮ್ಮ ಗುಂಜಳ್ಳಿ, ಶರಣಮ್ಮ ಸೇರಿದಂತೆ ಅನೇಕರಿದ್ದರು.
ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಬಿಸಿಲಿನ ತಾಪಮಾನವನ್ನು ಮನದಲ್ಲಿ ಇಟ್ಟುಕೊಂಡು ಜಿಲ್ಲೆಯಲ್ಲಿ ಸರ್ಕಾರಿ ಕಚೇರಿ, ಶಾಲೆ ಹಾಗೂ ಕಾಲೇಜುಗಳ ಕಾರ್ಯಾವಧಿ ಸಮಯವನ್ನು ಬದಲಾವಣೆ ಮಾಡುವ ಕುರಿತು ಜಿಲ್ಲಾಧಿಕಾರಿ ನಿತೀಶ್ ಕೆ. ಕಲಬುರಗಿ ವಿಭಾಗದ ಪ್ರಾದೇಶಿಕ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ. ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಜಿಲ್ಲೆಯಲ್ಲಿ ತಾಪಮಾನವು ಸಾಮಾನ್ಯವಾಗಿ 47 ಡಿಗ್ರಿ ಸೆಲ್ಸಿಯಸ್ ವರೆಗೆ ಏರಿಕೆಯಾಗುವ ಸಾಧ್ಯತೆ ಇದೆ. ಪ್ರತಿ ವರ್ಷದ ವಾಡಿಕೆಗಿಂತ ಸುಮಾರು 2 ರಿಂದ 3 ಡಿಗ್ರಿ ಸೆಲ್ಸಿಯಸ್ ಹೆಚ್ಚುವರಿ ಉಷ್ಣಾಂಶ ದಾಖಲಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ವರದಿ ನೀಡಿರುವುದನ್ನು ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹೆಚ್ಚುತ್ತಿರುವ ಬಿಸಿಲಿನ ಝಳದಿಂದ ಸರ್ಕಾರಿ ನೌಕರರು ಕಚೇರಿಗೆ ತೆರಳಿ ಕಾರ್ಯನಿರ್ವಹಿಸುವಲ್ಲಿ ತೊಂದರೆ ಅನುಭವಿಸುತ್ತಿದ್ದಾರೆ. ಅಲ್ಲದೆ ಹಲವು ನೌಕರರು ವಿವಿಧ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದು, ತೀವ್ರ ಬಿಸಿಲು ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ನಿರ್ಜಲೀಕರಣ, ಶಾಖ ಸೆಳೆತ, ಶಾಖದ ಬಳಲಿಕೆ ಹಾಗೂ ಶಾಖದ ಆಘಾತದಂತಹ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇರುವುದರಿಂದ ಮುನ್ನೆಚ್ಚರಿಕಾ ಕ್ರಮ ಅಗತ್ಯವಾಗಿದೆ ಎಂದು ತಿಳಿಸಲಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷರು ಹಾಗೂ ವಿಭಾಗೀಯ ಉಪಾಧ್ಯಕ್ಷರು ಮಾರ್ಚ್ 6-3-2026 ಸಲ್ಲಿಸಿದ ಮನವಿಯನ್ನು ಕೂಡ ಉಲ್ಲೇಖಿಸಿ ನೌಕರರ ಹಿತದೃಷ್ಟಿಯಿಂದ ಕಚೇರಿಗಳ ಕಾರ್ಯಾವಧಿಯನ್ನು ಬದಲಾವಣೆ ಮಾಡುವಂತೆ ಮನವಿ ಮಾಡಲಾಗಿದೆ. ಆದ್ದರಿಂದ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಕಚೇರಿ ಕಾರ್ಯಾವಧಿಯನ್ನು ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1:30 ನಿಗದಿಪಡಿಸುವಂತೆ ಪ್ರಸ್ತಾಪಿಸಲಾಗಿದ್ದು, ಇದರಿಂದ ಸರ್ಕಾರಿ ಕಚೇರಿಯ ಸಿಬ್ಬಂದಿ, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡಲು ಸಹಕಾರಿಯಾಗುತ್ತದೆ ಎಂದು ಜಿಲ್ಲಾಧಿಕಾರಿಗಳು ಪತ್ರದಲ್ಲಿ ತಿಳಿಸಿದ್ದಾರೆ. ಈ ಕುರಿತು ಅಗತ್ಯ ಆಲೋಚನೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳುವಂತೆ ಪ್ರಾದೇಶಿಕ ಆಯುಕ್ತರಿಗೆ ಜಿಲ್ಲಾಧಿಕಾರಿಗಳು ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. ಈಗ ಜಾಹೀರಾತು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ರಾಯಚೂರು ಜಿಲ್ಲಾ ವತಿಯಿಂದ ಹಾಗೂ ರಾಷ್ಟ್ರೀಯ ರೈತ ದಿನಾಚರಣೆ ಇವರ ಜಂಟಿ ಸಹಕಾರದೊಂದಿಗೆ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ದಿನಾಂಕ 14-3-2026 ಶನಿವಾರ ಬೆಳಗ್ಗೆ 10 ರಿಂದ ಸಂಜೆ 4 ಗಂಟೆವರೆಗೆ. ಸ್ಥಳ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರ, ರಾಯಚೂರು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಹೇಂದ್ರ ನಾಯಕ್ ಮಾತಾಡುತ್ತಿರೋದು. ವಿಷಯ ಏನಪ್ಪ ಅಂತಂದರೆ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ವತಿಯಿಂದ ರಾಷ್ಟ್ರೀಯ ವಿಶ್ವ ರೈತ ದಿನಾಚರಣೆ ಕಾರ್ಯಕ್ರಮ ರಾಯಚೂರಿನಲ್ಲಿ ನಡೆಯುತ್ತಿದೆ. ದಿನಾಂಕ 14-3-2026 ಶನಿವಾರದಂದು ಈ ಒಂದು ಕಾರ್ಯಕ್ರಮ ನಡೆಯುತ್ತಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕೀಲಬ್ರಹ್ಮನ್ ಮಠ ಗುರುಗಳು ಹಾಗೂ ಗುಂಡುಗುರ್ತಿ ತಾತನವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಾಗಾಗಿ ಇನ್ನೊಂದು ವಿಶೇಷವೇನಪ್ಪ ಅಂತಂತಂದರೆ, ರೈತಾಪಿ ವರ್ಗದವರು ಹಾಗೂ ಯುವ ಮಿತ್ರರು, ರಾಜಕೀಯ ಮುಖಂಡರು ಮತ್ತು ಸಂಘ ಸಂಸ್ಥೆಗಳು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ವಿಶೇಷ ಇನ್ನೊಂದು ಏನಪ್ಪ ಅಂತಂದರೆ, ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4:30 ಹೆಲ್ತ್ ಡಿಪಾರ್ಟ್ಮೆಂಟ್ ಒಂದು ಕಾರ್ಯಕ್ರಮ ಇರ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಯಾರಾದರೂ ಹೆಲ್ತ್ ಬಗ್ಗೆ ಯಾರಾದರೂ ಆರಾಮಿದ್ದಿಲ್ಲಪ್ಪ ಅಂದರೆ, ಆರಾಮಿದ್ದಿಲ್ಲ ಅಂದರೆ ಈ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಕಾರ್ಯಕ್ರಮ ಇರ್ತದೆ. ಯಾರಾದರೂ ಆರಾಮಿದ್ದಿಲ್ಲ ಅಂದರೆ ತೋರಿಸಬಹುದು ಅಂತೇಳಿ ತಮ್ಮಲ್ಲಿ ನೆನೆಸಿಕೊಳ್ಳುತ್ತೇನೆ. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್,
ಲೋಹರ್ವಾಡಿ MG ರೋಡ್ ರಾಯಚೂರ್. ಮೊಬೈಲ್ 8861382770. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಉಳಿವಿಗಾಗಿ ಬಹುಜನ ಸಮಾಜದ ಪಕ್ಷದಿಂದ ಮಾರ್ಚ್ 15ರಂದು ವಿಭಾಗ ಮಟ್ಟದ ಸಮಾವೇಶ ನಗರದ ಟಿಪ್ಪು ಸುಲ್ತಾನ್ ಗಾರ್ಡನ್ನಲ್ಲಿ ಆಯೋಜಿಸಲಾಗಿದೆ ಎಂದು ಬಿಎಸ್ಪಿ ರಾಜ್ಯ ಕಾರ್ಯದರ್ಶಿ ಬಸವರಾಜ ಭಂಡಾರಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ದಾದಾ ಸಾಹೇಬ್ ಕಾನ್ಸಿರಾಮ್ ಇವರ ಜಯಂತಿ ಅಂಗವಾಗಿ ಕಲಬುರಗಿ, ಚಿತ್ರದುರ್ಗ ಸೇರಿ ವಿವಿಧ ಜಿಲ್ಲೆಗಳಿಂದ 2,000ಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಎಂದರು. ಮಾರ್ಚ್ 15ನೇ ಇದೇ ತಿಂಗಳ ಅವರ 90ನೇ ಹುಟ್ಟುಹಬ್ಬ ಆಚರಿಸಿದರು. ಅದು ಸ್ಥಳ ಬಂದು ಟಿಪ್ಪು ಸುಲ್ತಾನ್ ಗಾರ್ಡನ್ನಲ್ಲಿ ಆಚರಣೆ ಮಾಡ್ತೀವಿ. ಇದು ವಿಭಾಗೀಯ ಮಟ್ಟದ ಒಂದು ಕಾರ್ಯಕ್ರಮ ಮಾಡ್ತೀವಿ. ಗುಲ್ಬರ್ಗ ವಿಭಾಗೀಯ ಮಟ್ಟದ ಒಂದು ಕಾರ್ಯಕ್ರಮವಾಗಿದ್ದು, ಈ ಕಾರ್ಯಕ್ರಮಕ್ಕೆ ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ ಮತ್ತು ದಾವಣಗೆರೆ, ಇದು ಗುಲ್ಬರ್ಗ ಲೋಕಸಭಾ ಇದು ಜೋನಲ್. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಸುಮಾರು 2,000 ಜನ ಸೇರ್ತಾರೆ. ಈ ಎಲ್ಲ ಜಿಲ್ಲೆಗಳಿಂದ ಆಗತ್ತಾರೆ. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ MR ಭೇರಿ ಮಾತನಾಡಿ, ಸಂವಿಧಾನವನ್ನೇ ಪಕ್ಷದ ಪ್ರಣಾಳಿಕೆಯಾಗಿ ಘೋಷಿಸಿರುವ ಏಕೈಕ ಪಕ್ಷ ಬಿಎಸ್ಪಿ ಆಗಿದೆ. ದಾದಾ ಸಾಹೇಬ್ ಕಾನ್ಸಿರಾಮ್ ಇವರು ಅನೇಕ ಮಹನೀಯರ ಆದರ್ಶಗಳನ್ನು ಪಕ್ಷಕ್ಕೆ ಮಾದರಿಯಾಗಿ ಸ್ವೀಕರಿಸಿ ಪಕ್ಷ ಕಟ್ಟಿ ಬೆಳೆಸಿದ್ದಾರೆ. ಸಂವಿಧಾನ ಆಶಯದಂತೆ ಸರ್ವರಿಗೂ ಸಮಪಾಲು ಸಮಬಾಳು ನೀಡುವ ಆಶಯದೊಂದಿಗೆ ದೇಶದ 3ನೇ ಅತಿದೊಡ್ಡ ಪಕ್ಷವಾಗಿದೆ. ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸಿ ನಡೆಯಲಿರುವ ಸಮಾವೇಶದಲ್ಲಿ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ಭಾಗವಹಿಸುವಂತೆ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಬಿಎಸ್ಪಿ ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ, ಮಹೇಶ್, KR ಭೋಸ್ಲೆ, ಮಹಾದೇವಯ್ಯ ಸೇರಿ ಅನೇಕರು ಭಾಗಿಯಾಗಲಿದ್ದಾರೆ. ವಿವಿಧ ಜಿಲ್ಲೆಗಳಿಂದಲೂ ಕಾರ್ಯಕರ್ತರು ಆಗಮಿಸಲಿದ್ದಾರೆ ಎಂದರು. ಅವರ ಒಂದು ಹುಟ್ಟುಹಬ್ಬ ಬಹುಜನ್ ದಿವಸ್ ಅಂತ ಆಚರಣೆ ಮಾಡ್ತೀವಿ. ಈ ಬಹುಜನ್ ದಿವಸ ಅವರು ಹುಟ್ಟಿರ್ತಕ್ಕಂಥ ಮಾರ್ಚ್ 15ನೇ ತಾರೀಕಿಗೆ ಪ್ರತಿ ವರ್ಷ ಬೇರೆ ಬೇರೆ ಎಲ್ಲ ಜಿಲ್ಲಾ ಹಂತದಲ್ಲಿ ನಡೀತದ. ಈ ವರ್ಷ ನಾವು ನಮ್ಮ ಜಿಲ್ಲೆಯಲ್ಲಿ ಕಲಬುರಗಿ ಜೋನಲ್ ಮಟ್ಟದ ಒಂದು ಸಮಾವೇಶನ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಬಹಳ ಪ್ರಮುಖವಾಗಿ ಈ ಪಕ್ಷದ ಒಂದು ಪ್ರಣಾಳಿಕೆನೇ ಈ ದೇಶದ ಸಂವಿಧಾನ ಅಂತ ಒಪ್ಕೊಂಡಿದೆ. ದೇಶದ ಸಂವಿಧಾನವನ್ನೇ ಪ್ರಣಾಳಿಕೆಯನ್ನಾಗಿ ಒಪ್ಪಿಕೊಂಡಿರ್ತಕ್ಕಂಥ ಮತ್ತೊಂದು ಪಕ್ಷ ಈ ದೇಶದಲ್ಲಿ ಕಾಣಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿನೇ ಹುಟ್ಟಿದ ಒಂದು 10 ವರ್ಷಗಳಲ್ಲಿ 6 ವರ್ಷಗಳಲ್ಲಿ ಈ ಬಹುಜನ 11 ವರ್ಷಗಳಲ್ಲಿ ಈ ಬಹುಜನ ಸಮಾಜ ಪಕ್ಷ ದೇಶದ ರಾಷ್ಟ್ರೀಯ ಪಕ್ಷವಾಗಿ ಗುರುತಿಸಲ್ಪಡುತ್ತ, ಅದು 3ನೇ ಅತಿದೊಡ್ಡ ರಾಷ್ಟ್ರೀಯ ಪಕ್ಷವಾಗಿ ಗುರುತಿಸಲ್ಪಡುತ್ತ. ಆ ಗುರುತಿಸೋದು ಈಗ ಅಸ್ತಿತ್ವದಲ್ಲಿನೇ ಇಲ್ಲಲ್ಲ, ಇದೆ. ಎಷ್ಟು ಜನ ಶಾಸಕರಿದ್ದಾರೆ ಈ ಹಿಂದಿತ್ತು, ಯಾಕೆ ಈ ಪರಿಣಾಮ? ನಿಮಗೆ ಗೊತ್ತಿರಲಿಲ್ಲ ಸರ್? ಗೊತ್ತಿದೆ. ಈ ದೇಶದಲ್ಲಿ ಯಾವುದೇ ಒಂದು ತಳ ಸಮುದಾಯದ ವ್ಯಕ್ತಿಗಳು ಹುಟ್ಟಾಕಿರ್ತಕ್ಕಂಥ ಪಕ್ಷನ ಇದು ಬಹುಜನ ಸಮಾಜ ಪಕ್ಷ ಅಂತ
ಬುದ್ಧನ ಭೋಜನ ಸುಖಾಯ ಭೋಜನ ಹಿತಾಯ ಲೋಕಾನುಕಂಪಾಯ ಅನ್ನೋ ತತ್ವದ ಆಧಾರದ ಮೇಲೆ ಭೋಜನ ಅಂತ ಒಂದು ಪದನ ತಗೊಂಡ್ರು. ಆದ್ರೆ ಈ ದೇಶದ ಆಳುವ ಮತ್ತು ಮನವಾದಿ ಪಕ್ಷಗಳು ಇದು ಒಂದು ಜಮಾನತ ಪಾರ್ಟಿ ಅಂತ ಬಿಂಬಿಸೋದ್ರ ಮೂಲಕ ಈಗಲೂ ಕರ್ನಾಟಕದಲ್ಲಿ ಇದೊಂದು SC ಪಾರ್ಟಿ ಅನ್ನಂತ ಒಂದು ಅಣೆಪಟ್ಟಿಯನ್ನು ಕಟ್ಟಿದ್ದಾರೆ. ಆದ್ರೆ ಯಾವಾಗ ಅಣೆಪಟ್ಟಿ SC ಅಂತ ಕಟ್ಟದೋ ಅದು ಎಷ್ಟೇ ಒಳ್ಳೆಯದಿದ್ರು ಸಹ ಈ ದೇಶದ ಜಾತಿವಾದಿ ಮನಸ್ಥಿತಿಗಳಿಗೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಜೈ ಭೀಮ್ ವಲ್ಲಭ ಗುಡ್ಡಪ್ಪ ಮನ್ಸ್ಲಾಪುರ್ ಇದ್ದರು. ಮಾತೋಶ್ರೀ ಶ್ರೀ ಮಹಾಂತಮ್ಮ ಗೋನಾಳ್ ಪ್ರತಿಷ್ಠಾನದಿಂದ ಪ್ರತಿಭಾ ಸುಗಮ ಸಂಗೀತ ಸಂಸ್ಥೆಯ 16ನೇ ವಾರ್ಷಿಕೋತ್ಸವದ ಅಂಗವಾಗಿ ಮಾರ್ಚ್ 15ರಂದು ರಾಜ್ಯ ಮಟ್ಟದ ಮಹಾಂತಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಜಾನಪದ ಸಂಭ್ರಮ ಕಾರ್ಯಕ್ರಮ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಬೆಳಗ್ಗೆ 10:30ಕ್ಕೆ ಆಯೋಜಿಸಲಾಗಿದೆ ಎಂದು ಪ್ರತಿಷ್ಠಾನದ ಅಧ್ಯಕ್ಷ ಶರಣಪ್ಪ ಗೋನಾಳ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಇಲ್ಕಲ್ ಚಿತ್ತರಗಿ ಸಂಸ್ಥಾನ ಮಠದ ಶ್ರೀ ಗುರು ಮಹಾಂತ ಸ್ವಾಮಿಗಳು ಮತ್ತು ಚೌಕಿ ಮಠದ ಡಾಕ್ಟರ್ ಸಿದ್ದಲಿಂಗ ಮಹಾಸ್ವಾಮಿಗಳು ವಹಿಸಲಿದ್ದಾರೆ. ಸಣ್ಣ ನೀರಾವರಿ ಸಚಿವ NS ಬೋಸರಾಜ್ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ವಹಿಸಲಿದ್ದಾರೆ. ಅತಿಥಿಗಳಾಗಿ ಶಿಲ್ಪಾ ಮೆಡಿಕೇರ್ ಸಂಸ್ಥಾಪಕ ವಿಷ್ಣುಕಾಂತ್ ಭೂತಡ, ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, ಪಾಲಿಕೆ ಸದಸ್ಯ ಜಯಣ್ಣ, ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ಕೆ ಶಾಂತಪ್ಪ, ರವೀಂದ್ರ ಜಾಲ್ದಾರ್, ಪಾಲಿಕೆ ಸದಸ್ಯ NK ನಾಗರಾಜ್, ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಂಗಣ್ಣ ಪಾಟೀಲ್ ಅಳುಂಡಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ವಿಜಯ ಮಹಾಂತ ಅನುಗ್ರಹ ಪ್ರಶಸ್ತಿಯನ್ನು ಶರಣ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಿ ಸೋಮಶೇಖರ್, ಮಹಾಂತ ಕಾಯಕ ಯೋಗಿ ಪ್ರಶಸ್ತಿಯನ್ನು ಲಿಂಗಸ್ಗುರು ವೀರಶೈವ ವಿದ್ಯಾವರ್ತಕ ಸಂಘದ ಅಧ್ಯಕ್ಷ ಬಸವಂತರಾಯ ಕುರಿ, ಶ್ರೀ ಗುರು ರಕ್ಷೆ ಪ್ರಶಸ್ತಿಯನ್ನು ಮಾಹಿತಿ ಹಕ್ಕು ಆಯುಕ್ತ ಬಿ ವೆಂಕಟ್ ಸಿಂಗ್ ಇವರಿಗೆ ಪ್ರದಾನ ಮಾಡಲಾಗುತ್ತದೆ. ಆದರ್ಶ ದಂಪತಿಗಳು ಪ್ರಶಸ್ತಿಯನ್ನು ಶುಭ JS ಓಣಿತೋಟ, ರತ್ನಾಕರ್ ಶೃಂಗೇರಿ ಕೊಪ್ಪ, ಲಕ್ಷ್ಮೀದೇವಿ ಮುಕಪ್ಪ ರಾಯಚೂರು, ಪದ್ಮಾವತಿ ಅನಂತಯ್ಯ ಆಶಾಪುರ್ ಇವರಿಗೆ ನೀಡಲಾಗುತ್ತದೆ. ಮಹಾಂತಶ್ರೀ ಪ್ರಶಸ್ತಿಯನ್ನು ಚುಕ್ಕಿ ಸುಗಪ್ಪ ಸಿರ್ವಾರ, ಬಿ ಗೋವಿಂದ್, ಸದಾಶಿವಪ್ಪ, ಯು ನರಸಿಂಹಲು, H ಮುನಿಸ್ವಾಮಿ, ಭಂಗಿ ನರಸರೆಡ್ಡಿ, ಬಸವರಾಜ್ ನಾಯಕ್ ಮಸ್ಕಿ, ನರಸಿಂಹಮೂರ್ತಿ, ಮಂಜುನಾಥ್ ಶಿಕ್ಷಕ, ಭೂಮಿಕಾ ಚಿಕ್ಕಮಗಳೂರು, ತಿರುಪತಿ ಸೂಗೂರು ದೇದುರ್ಗ ಇವರಿಗೆ ನೀಡಲಾಗುತ್ತದೆ. ಮಹಾಂತ ಪುರಸ್ಕಾರ ಪ್ರಶಸ್ತಿಯನ್ನು ಪುಂಡಲಿಕ ಯು ಮುರುಳ, GK ನಾಗರಾಜ್, ಮಹಾಲಕ್ಷ್ಮಿ, ಬಸವರಾಜ್ ಸಿಂಗ್ರಿ, ಶರಣಬಸವ, ಸಂತೋಷಿ ಮಾ ಇವರಿಗೆ ನೀಡಲಾಗುತ್ತದೆ. ಅತ್ಯುತ್ತಮ ಶಿಕ್ಷಣ ಸಂಸ್ಥೆ ಪ್ರಶಸ್ತಿಯನ್ನು ಶಿವಪುತ್ರಪ್ಪ ಮುಗಳಿ ಸೆಂಟ್ ಝೇವಿಯರ್ ಶಾಲೆ ಇವರಿಗೆ ನೀಡಲಾಗುತ್ತದೆ ಎಂದರು. ಈ ವರ್ಷ 16ನೇ ವರ್ಷದ ಒಂದು ಮಹಾಂತಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ಜನಪದ ಸಂಭ್ರಮ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮಾಡಿದ ಹೆಸರಾಂತ ಕಲಾವಿದರು, ಆಪ್ತಗಿರಿ ತಿಮ್ಮರಾಜು ಮತ್ತು ಲೋಕಲ್ ಪ್ರತಿಭೆಗಳನ್ನು ಹೊರತರತಕ್ಕಂಥ ಒಂದು ಕೆಲಸವನ್ನು ನಮ್ಮ ಸಂಸ್ಥೆ ಮಾಡಿಕೊಂಡು ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮವನ್ನು ಮಹಾಂತಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಬೆಳಗ್ಗೆ 10:30ಕ್ಕೆ. ಈ ಕಾರ್ಯಕ್ರಮದ ಕೃಪಾಶೀರ್ವಾದದಿಂದ ರವೀಂದ್ರ ವಿವೇಕ ಡಾಕ್ಟರ್ ವಿಜಯ ಮಹಾಂತ ಸ್ವಾಮಿಗಳು ಚಿತ್ತರಗಿ ಸಂಸ್ಥಾಪಕ ಇಲ್ಕಲ್ ಇವರ ಕೃಪಾಶೀರ್ವಾದದಿಂದ ದಿವ್ಯ ಸಾನ್ನಿಧ್ಯವನ್ನು ಮಲಿಕ ಗುರು ಮಹಾಂತ ಸ್ವಾಮಿಗಳು ಚಿತ್ತರಗಿ ಸಂಸ್ಥಾಪಕ ಇಲ್ಕಲ್ ಅವರು ಸಾನ್ನಿಧ್ಯ ವಹಿಸಿಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ NS ಬೋಸರಾಜ್, ಸನ್ಮಾನ್ಯ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಶಿವರಾಜ್ ಪಾಟೀಲ್ ಶಾಸಕರು ರಾಯಚೂರು ಅಧ್ಯಕ್ಷತೆ ವಹಿಸಿಕೊಳ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ವಿಷ್ಣುಕಾಂತ್ ಭೂತಾಡ್, ಸಂಸ್ಥಾಪಕರು ಶಿಲ್ಪಾ ಮೆಡಿಕೇರ್ ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ತಾ ಇದ್ದಾರೆ. ಶ್ರೀ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, ಅಧ್ಯಕ್ಷರು ವೀರಶೈವ ಲಿಂಗಾಯತ ಮಹಾಸಭಾ ರಾಯಚೂರು, ಶ್ರೀ ಜಯಣ್ಣ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಗರಸಭಾ ಸದಸ್ಯರು ರಾಯಚೂರು, ಶ್ರೀ ಕೆ ಶಾಂತಪ್ಪ ಅಧ್ಯಕ್ಷರು ಹಿಂದುಳಿದ ವರ್ಗಗಳ ಒಕ್ಕೂಟ ರಾಯಚೂರು, ಶ್ರೀ ರವೀಂದ್ರ ಜಾಲ್ದಾರ್ ಅಧ್ಯಕ್ಷರು ಆಶೀರ್ವಾದ ಕಾಲೋನಿ ರಾಯಚೂರು, ಶ್ರೀ KN ನಾಗರಾಜ್ ನಗರಸಭಾ ಸದಸ್ಯರು ರಾಯಚೂರು, ಶ್ರೀ ರಂಗಣ್ಣ ಪಾಟೀಲ್ ಅಳುಂಡಿ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ರಾಯಚೂರು, ಶ್ರೀ ಗಿರಿಜಾಶಂಕರ್ ಮಾಜಿ ಅಧ್ಯಕ್ಷರು IT ಬೋರ್ಡ್ ಮೈನ್ಸ್ ಮೈಸೂರು, ಶ್ರೀ ಸಾವಿತ್ರಿ ಪುರುಷೋತ್ತಮ್ ಅಧ್ಯಕ್ಷರು ಆರ್ಯವೈಶ್ಯ ಸಮಾಜ ರಾಯಚೂರು, ಶ್ರೀ ಡಾಕ್ಟರ್ S ಬಾಲಾಜಿ ರಾಜ್ಯಾಧ್ಯಕ್ಷರು ಕನ್ನಡ ಜಾನಪದ ಪರಿಷತ್ ಬೆಂಗಳೂರು, ಶ್ರೀ ನಾಗರಾಜ್ ಮಸ್ಕಿ ಅಧ್ಯಕ್ಷರು ಶರಣ ಸಾಹಿತ್ಯ ಪರಿಷತ್ ರಾಯಚೂರು, ಶ್ರೀ ಅಶೋಕ್ ಗೌಡ ಮಿರ್ಜಾಪುರ್ ಪ್ರತಿಭೆಗಾರರು ರಾಯಚೂರು, ಶ್ರೀ B ಬಸವರಾಜ್ ಅಧ್ಯಕ್ಷರು ಅಭಯಗಿರಿ ಆಂಜನೇಯ ದೇವಸ್ಥಾನ ರಾಯಚೂರು, ಶ್ರೀ ಮಲ್ಲಿಕಾರ್ಜುನ್ ಪವಾರಿ ಸಹಾಯಕ ಲೆಕ್ಕಾಧಿಕಾರಿಗಳು ಜಸ್ಕಾಂ ರಾಯಚೂರು, ಶ್ರೀ ವೆಂಕಟೇಶ್ವರ ರಾವ್ ನಿವೃತ್ತ ಹಿರಿಯ ಮೋಟರ್ ವಾಹನ ನಿರೀಕ್ಷಕರು ಬಳ್ಳಾರಿ, ಶ್ರೀ ವಿಜಯಕುಮಾರ್ ಸಜ್ಜಾ ಉಪಾಧ್ಯಕ್ಷರು ಬಸವ ಕೇಂದ್ರ ರಾಯಚೂರು,
ಶ್ರೀ ಅಂಬರೀಶ್ ಪಿ ಕುಮಾರ್ ಅಧ್ಯಕ್ಷರು ಸಮರ್ಥ ಶಿವ ಸಂಸ್ಥೆ ಶೂರ್ಪೂರ್, ಶ್ರೀ ಪ್ರಬಂಡಗೌಡ ಹಂಚರಾವ್ ನಿವೃತ್ತ ನೇತ್ರಾಧಿಕಾರಿಗಳು ರಿಮ್ಸ್ ರಾಯಚೂರು, ಶ್ರೀ ವಿನೋದ್ ರೆಡ್ಡಿ ಜಿಲ್ಲಾಧ್ಯಕ್ಷರು ಕರವೇ ರಾಯಚೂರು, ಶ್ರೀ ಬಿ ಎ ಜಿಲ್ಲಾರಾಯ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕನ್ನಡ ಪಕ್ಷದ ರಾಯಚೂರು ಹಾಗೂ ಇನ್ನು ಬೆಳಗಿನ ಜಾವದಲ್ಲಿ ಶ್ರೀ ರಘುಪತಿ ಪೂಜಾ ದಿವ್ಯವರಿಂದ ನಾರಾಯಣವರದ ಮತ್ತು ಮಂಜುನಾಥ್ ಗೋಲ್ಕರ್ ತಂಡದಿಂದ ವಚನ ನೃತ್ಯ ಹಾಗೂ ಪ್ರತಿಭಾ ಸುಗಮ ಸಂಗೀತ ಸಂಸ್ಥೆಯ ವಿವಿಧ ಪ್ರತಿಭೆಗಳಿಂದ ಮತ್ತು ವಚನ ಸಂಗೀತ, ಜನಪದ ಸಂಗೀತ, ಭಾವಗೀತೆಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಬಾರಿಯ ಒಂದು ಪ್ರಶಸ್ತಿಯ ಪ್ರಧಾನ ಸಮಾರಂಭಕ್ಕೆ ಬೆಂಗಳೂರಿನಿಂದ ವಿಜಯ ಮಹಂತ ಅನುಗ್ರಹ ಪ್ರಶಸ್ತಿಗೆ ಡಾಕ್ಟರ್ ಸಿ ಸೋಮಶೇಖರ್, ಭಾರತೀಯ ಆಯುರ್ವೇದ ಸೇವಾ ನಿಗಮ ರಾಜ್ಯಾಧ್ಯಕ್ಷರು, ಶರಣ ಸಾಹಿತ್ಯ ಪರಿಷತ್ ಬೆಂಗಳೂರು, ಮಹಂತ ಕಾಯಕಯೋಗಿ ಪ್ರಶಸ್ತಿಗೆ ಶ್ರೀ ಬಸವರಾಜ ಗುರಿ, ಆಡಳಿತಾಧಿಕಾರಿಗಳು, ವೀರಶೈವ ವಿದ್ಯಾವರ್ಧಕ ಸಂಘ ಮೈಸೂರು, ಶ್ರೀ ಗುರು ಲಕ್ಷ್ಯ ಪ್ರಶಸ್ತಿಗೆ ಶ್ರೀ ಬಿ ವೆಂಕಟ್ ಸಿಂಗ್, ರಾಜ್ಯ ಮಾಹಿತಿ ಆಯುಕ್ತರು, ಕರ್ನಾಟಕ ಮಾಹಿತಿ ಆಯೋಗ ಕಲಬುರಗಿ ಈಗ ಇವರು ಆಗಮಿಸ್ತಾ ಇದ್ದಾರೆ. ಇನ್ನು ಆದರ್ಶ ದಂಪತಿಗಳ ಪ್ರಶಸ್ತಿಗೆ ಶ್ರೀಮತಿ ಶುಭಾ, ಶ್ರೀ ಜೆ.ಎಸ್. ಓಣಿತೋಟ ರತ್ನಾಕರ್, ಶೃಂಗೇರಿ ಕೊಪ್ಪ ಇವರು ಬರ್ತಾ ಇದ್ದಾರೆ. ಶ್ರೀಮತಿ ಲಕ್ಷ್ಮೀದೇವಿ, ಶ್ರೀ ಮುಖಪ್ಪ, ಎನ್ಜಿಒ ಕಾಲೋನಿ ರಾಯಚೂರು, ಶ್ರೀಮತಿ ಪದ್ಮಾವತಿ, ಶ್ರೀ ಅಲತ್ತಯ್ಯ, ಆಶಾಪುರ್ ರಾಯಚೂರು ಇವರು 3 ಜೋಡಿ ಆದರ್ಶ ದಂಪತಿಗಳು ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಸ್ವೀಕಾರ ಮಾಡ್ತಾ ಇದ್ದಾರೆ. ಇನ್ನು ಮಹಂತ ಶ್ರೀ ಪ್ರಶಸ್ತಿ ಪುರಸ್ಕೃತರು ಶ್ರೀ ಚುಕ್ಕಿ ಸುಗಪ್ಪ ಸಾವ್ಕಾರ್ ಶಿರ್ವಾರ್ ರಾಜಕೀಯ ಕ್ಷೇತ್ರ, ಶ್ರೀ ಬಿ ಗೋವಿಂದ ಸಮಾಜ ಸೇವಾ ಕ್ಷೇತ್ರ, ಶ್ರೀ ಸದಾಶಿವಪ್ಪ ತರಬೇತಿ ಶಿಕ್ಷಣ ಕ್ಷೇತ್ರ, ಶ್ರೀ ಯು ನರಸೂರು ಸಮಾಜ ಸೇವಾ ಕ್ಷೇತ್ರ, ಶ್ರೀ ಎಚ್ ಮುನಿಸ್ವಾಮಿ ಉತ್ತಮ ಸೇವಾ ಕ್ಷೇತ್ರ, ಶ್ರೀ ಬೈಗಿ ನರಸರೆಡ್ಡಿ ಸಮಾಜ ಸೇವಾ ಕ್ಷೇತ್ರ, ಶ್ರೀ ಬಸವರಾಜ ರಾಯ್ ಮಸ್ಕಿ ಸಮಾಜ ಸಂಘಟನಾ ಕ್ಷೇತ್ರ, ಶ್ರೀ ನರಸಿಂಹಮೂರ್ತಿ ಬೆಂಗಳೂರು ಪತ್ರಿಕಾ ರಂಗ ಕ್ಷೇತ್ರ, ಶ್ರೀ ಲಕ್ಷ್ಮಣ್ ಭಜಂತ್ರಿ ಜಸ್ಕಾಂ ಆಡಳಿತ ಕ್ಷೇತ್ರ, ಶ್ರೀ ಮಂಜುನಾಥ್ ಶಿಕ್ಷಕರು ಶಿಕ್ಷಣ ಕ್ಷೇತ್ರ, ಶ್ರೀಮತಿ ಭೂಮಿಕಾ ಚಿಕ್ಕಮಗಳೂರು ಕಲಾ ಸಂಘಟನಾ ಕ್ಷೇತ್ರ, ಶ್ರೀ ತಿರುಪತಿ ಸೂಗೂರ್ ದೇವದುರ್ಗ ಶಿಕ್ಷಣ ಕ್ಷೇತ್ರ. ಇನ್ನು ಮಾರುತ ಪುರಸ್ಕಾರ ಪ್ರಶಸ್ತಿಗೆ ಶ್ರೀ ಕುಂಡ್ಲಿಕ್ ಮರೋಳ್ ಮುದ್ದೆಬಾಳ್ ಜಾನಪದ ಸಂಘಟನಾ ಕ್ಷೇತ್ರ, ಶ್ರೀ ಜಿ ಕೆ ನಾಗರಾಜ್ ಶಿಕ್ಷಣ ಮತ್ತು ಸಾಮಾಜಿಕ ಕ್ಷೇತ್ರ, ಶ್ರೀಮತಿ ಮಹಾಲಕ್ಷ್ಮಿ ಸಂಗೀತ ಕ್ಷೇತ್ರ, ಶ್ರೀ ಬಸವರಾಜ್ ಸಿಂಗ್ರಿ ಸಮಾಜ ಸೇವಾ ಕ್ಷೇತ್ರ, ಶ್ರೀ ಶರಣ ಬಸವ ಶ್ರಮಜೀವಿ ಸಾಧಕ ಕ್ಷೇತ್ರ, ಕುಮಾರಿ ಸಂತೋಷಿ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೇವೆ. ವೀರ ಮಹಿಳೆ ಪ್ರಶಸ್ತಿಯ ಒಂದು ಪ್ರಶಸ್ತಿಯನ್ನು ಮಹಿಳೆಗೆ ಪುರಸ್ಕಾರ ಮಾಡ್ತಾ ಇದ್ದೇವೆ. ಇನ್ನು ಅತ್ಯುತ್ತಮ ಶಿಕ್ಷಣ ಸಂಸ್ಥೆ ಪ್ರಶಸ್ತಿ ಶ್ರೀ ಶಿವಪುತ್ರಪ್ಪ ಮುಗುಳಿ ಅಧ್ಯಕ್ಷರು, ಸೇಂಟ್ ಜೇವಿಯರ್ ಶಾಲೆ ರಾಯಚೂರು ಈ ಒಂದು ಶಿಕ್ಷಣ ಸಂಸ್ಥೆಗೆ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯ ಪ್ರಶಸ್ತಿಯನ್ನು ನಾವು ಕೊಡಮಾಡ್ತಾ ಇದ್ದೇವೆ. ಇನ್ನು ಸಂಜೆ ಕಾರ್ಯಕ್ರಮ ಅಂದು ಸಂಜೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಜಾನಪದ ಸಂಭ್ರಮ ಕಾರ್ಯಕ್ರಮ ನಡೆಯಲಿದೆ ಎಂದು ಪ್ರತಿಭಾ ಸಂಗೀತ ಶಾಲೆಯ ಪ್ರಧಾನ ಕಾರ್ಯದರ್ಶಿ ಪ್ರತಿಭಾ ಗೋನಾಳ್ ಹೇಳಿದರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಸೋಮವಾರಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು ವಹಿಸಿಕೊಳ್ಳಲಿದ್ದಾರೆ. ಕಾರ್ಯಕ್ರಮವನ್ನು ಮಾಜಿ ಶಾಸಕ ಎ ಪಾಪರೆಡ್ಡಿ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್, ಮಹಾಂತೇಶ್ ಪಾಟೀಲ್ ಹತ್ನೂರು, ಡಾಕ್ಟರ್ ಬಾಬುರಾವ್ ಶೇಗುಣಸಿ, ಆರ್.ಕೆ. ಅಮರೇಶ್ ಗುಡ್ಸಿ, ನರ್ಸರೆಡ್ಡಿ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ. ಅಪ್ಪಗೇರಿ ತಿಮ್ಮರಾಜು ತಂಡ, ಪದ್ಮಶ್ರೀ ಕೇರೂರು, ಜಿಂದಪ್ಪ ಅಸ್ಕಿಹಾ ಸೇರಿದಂತೆ ಅನೇಕ ಸ್ಥಳೀಯ ತಂಡಗಳು ಭಾಗವಹಿಸಲಿವೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಎಲ್.ಜಿ. ಶಿವಕುಮಾರ್ ಇದ್ದರು. ದೇಶಗಳಲ್ಲಿ ಕನ್ನಡದ ಜಾನಪದ ಸೊಗಡನ್ನು ತಮ್ಮ ಸಿರಿಕಂಠದ ಮೂಲಕ ಸಂವಹನಗೊಳಿಸಿದ ಅಪರೂಪದ ಕಲಾವಿದರು ಡಾಕ್ಟರ್ ಅಪ್ಪಗೇರಿ ತಿಮ್ಮರಾಜು ಅವರ ವೈವಿಧ್ಯಮಯವಾದ ಜಾನಪದ ಸಂಗೀತದ ಕಾರ್ಯಕ್ರಮ ಸಂಜೆ 6 ಗಂಟೆಯಿಂದ, ಅದರ ಜೊತೆಯಲ್ಲಿ ನಮ್ಮ ಸ್ಥಳೀಯ ಕಲಾವಿದರಿಂದ ಕೂಡ ಅನೇಕ ವೈವಿಧ್ಯಮಯ ಕಾರ್ಯಕ್ರಮ ನೆರವೇರ್ತಾ ಇದೆ. ಅದರಲ್ಲಿ ಶ್ರೀಮತಿ ಪದ್ಮಶ್ರೀ ಕೇರೂರು, ಜಿಂದಪ್ಪ ಅಸ್ಕಿಹಾಳ್ ಅವರು, ವರದೇಂದ್ರ ಗಂಗಾಖೇಡ್, ಶ್ರೀಮತಿ ಝಾನ್ಸಿ ರಾಣಿ, ಶ್ರೀಮತಿ ಮಹಾಲಕ್ಷ್ಮಿ, ಶ್ರೀ ಶ್ರೇಯಸ್ ಆರ್ ಜೋಶಿ ಮತ್ತು ತಂಡದವರ ಭರತನಾಟ್ಯ, ಶ್ರೀ ನಾಗೇಶ್ ಜಿ, ಶ್ರೀಮತಿ ಕವಿತಾ ಚಂದ್ರಶೇಖರ್ ಹಾಗೂ ವೀರೇಂದ್ರ ಪುರಿ ಅವರು, ಸೇತು ಮಾಧವ ಕೇರೂರು ಅವರು, ಉದಯಪ್ಪ ಸುಖೇಶ್ವರ ಅವರು, ಅನೇಕ ಕಲಾವಿದರಿಂದ
ಮಾಜಿ ಶಾಸಕರು ಆಗಿರ್ತಕ್ಕಂಥ ಶ್ರೀ ಎ ಪಾಪರೆಡ್ಡಿ ಸರ್ ಅವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಬಸನಗೌಡ ಶಾಸಕರು ರಾಯಚೂರು ಗ್ರಾಮೀಣ ಕ್ಷೇತ್ರ, ಅದೇ ರೀತಿಯಾಗಿ ಅಧ್ಯಕ್ಷರು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ನಿಯಮಿತ ಇವರು ವಹಿಸಿಕೊಂಡಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಎ ಬಸವಕುಮಾರ್, ವಿಧಾನ ಪರಿಷತ್ ಸದಸ್ಯರು ಬೆಂಗಳೂರು, ಶ್ರೀ ಮಾಂತೇಶ್ ಪಾಟೀಲ್ ಅಲ್ಲೂರು, ರಾಜ್ಯ ಜೆಡಿಎಸ್ ಅಧ್ಯಕ್ಷರು ರಾಯಚೂರು, ಡಾಕ್ಟರ್ ಬಾಬುರಾವ್ ಶೇಖುಸಿ, ಪ್ರಧಾನ ಕಾರ್ಯದರ್ಶಿಗಳು ಎಸ್ಟಿಎಸ್ ಪ್ಯಾರಾಮೆಡಿಕಲ್ ಕಾಲೇಜ್, ಆರ್ ಕೆ ಅಂಬರೀಶ್ ಅವರು ಅಧ್ಯಕ್ಷರು ಟ್ಯಾಗೋರ್ ಶಿಕ್ಷಣ ಸಂಸ್ಥೆ, ಗುಡ್ಸಿ ನರ್ಸರೆಡ್ಡಿ ಅವರು ಗುತ್ತಿಗೆದಾರರು ರಾಯಚೂರು, ಶ್ರೀ ಎಸ್ ಎಲ್ ಕೇಶವರೆಡ್ಡಿ ಅಧ್ಯಕ್ಷರು ಪೂರ್ಣಿಮಾ ಶಿಕ್ಷಣ ಸಂಸ್ಥೆ ರಾಯಚೂರು, ಶ್ರೀ ರಾಜಾ ಶ್ರೀನಿವಾಸ್ ಅಧ್ಯಕ್ಷರು ಉಸ್ಮಾ ರಾಯಚೂರು, ಶ್ರೀ ಪುಟ್ಟ ರಾಜೇಂದ್ರ ರೆಡ್ಡಿ ಕಾರ್ಯದರ್ಶಿಗಳು ಮುನ್ನೂರು ಕಾಪು ಸಮಾಜ ರಾಯಚೂರು, ಡಾಕ್ಟರ್ ಕೆ.ಸಿ. ಕಾಂತಪ್ಪ ಕನ್ನಡ ಜಾನಪದ ಪರಿಷತ್ ಜಿಲ್ಲಾಧ್ಯಕ್ಷರು ರಾಮನಗರ, ಶ್ರೀ ಜಿ ಶಿವಮೂರ್ತಿ ಅವರು ಮಾಜಿ ನಗರಸಭಾ ಸದಸ್ಯರು ರಾಯಚೂರು, ಡಾಕ್ಟರ್ ಬಿ ವಿಜಯರಾಜೇಂದ್ರ ಅಧ್ಯಕ್ಷರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ರಾಯಚೂರು, ಶ್ರೀಮತಿ ರುದ್ರಾದೇವಿ ಪ್ರಭಾರಿ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಯಚೂರು, ಶ್ರೀ ಅಮರೇಗೌಡ ಹಂಚನಾಳ್ ಅಧ್ಯಕ್ಷರು ಏಕಂಬೇಶ್ವರ ದೇವಸ್ಥಾನ, ಶ್ರೀ ವೀರೇಂದ್ರ ಪಾಟೀಲ್ ಉದ್ದಿಮೆದಾರರು, ಶ್ರೀ ಜಗನ್ನಾಥ ರಾಟಿ ರಾಯಚೂರು, ಶ್ರೀ ಸಿದ್ದಯ್ಯ ಸ್ವಾಮಿ ಚೇಗುಂಟ ರಾಯಚೂರು. ಈ ಎಲ್ಲ ಅತಿಥಿ ಗಣ್ಯಮಾನ್ಯರು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವೆಲ್ಲರಿಗೂ ಕೇಳಿಕೊಳ್ಳೋದೇನೆಂದರೆ ಪತ್ರಿಕಾ ಮಾಧ್ಯಮಗಳು ದಯವಿಟ್ಟು ಬೆಳಗಿನ ಮತ್ತು ಸಂಜೆ 2 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅನುಷ್ಠಾನದಲ್ಲಿ ಅಕ್ರಮ ಕೂಲಿ ವೇತನ ಭತ್ಯೆ ನೀಡುವಲ್ಲಿ ವಿಫಲರಾಗಿದ್ದು, ಹಣ ಪಡೆದುಕೊಂಡು ಕೆಲಸ ಮಾಡದೇ ಇರುವ ಕೂಲಿ ಕಾರ್ಮಿಕರಿಗೆ ಕೂಲಿ ಪಾವತಿ ಮಾಡುತ್ತಿದ್ದು, ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನಾ ಧರಣಿ ಮುಂದುವರಿಸಲಾಗಿದೆ. ಕೆಲಸ ಮಾಡಿದ ಕಾರ್ಮಿಕರಿಗೆ ಕೂಲಿ ನೀಡದೆ ಕೆಲಸ ಮಾಡದವರಿಗೆ ಕೂಲಿ ಪಾವತಿಸುವಂತಹ ಅಕ್ರಮಗಳು ನಡೆಯುತ್ತಿವೆ ಎಂದು ದೂರಿದರು. ಪಂಚಾಯತ್ ಮಟ್ಟದ ಅಧಿಕಾರಿಗಳು ಹಾಗೂ ಸಹಾಯಕ ನಿರ್ದೇಶಕರು ಯೋಜನೆಯನ್ನು ಸಮರ್ಪಕವಾಗಿ ಜಾರಿಗೊಳಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಆರೋಪಿಸಿದರು. ಕೆಲ ಗ್ರಾಮ ಪಂಚಾಯಿತಿಗಳಲ್ಲಿ ನರೇಗಾ ಕೆಲಸಗಳನ್ನು ಗುತ್ತಿಗೆ ಪದ್ಧತಿಯಲ್ಲಿ ಮಾಡಲಾಗುತ್ತಿದ್ದು, ಕೆಲಸ ಮಾಡಿದ ಕಾರ್ಮಿಕರ ಎನ್ಎಂಆರ್ಗಳನ್ನು ಶೂನ್ಯ ಮಾಡುತ್ತಿರುವುದರಿಂದ ಅವರಿಗೆ ಕೂಲಿ ಸಿಗುತ್ತಿಲ್ಲ ಎಂದು ಕಾರ್ಮಿಕರು ಆಪಾದಿಸಿದರು. ತಾಲೂಕು ಇಡಿ ಅವರು ಪ್ರತಿ ಎನ್ಎಂಆರ್ಗೆ ಹಣ ಪಡೆದು ಬೋಗಸ್ ಕೆಲಸಗಳಿಗೆ ಕೂಲಿ ಪಾವತಿಸುತ್ತಿದ್ದಾರೆ. ಭ್ರಷ್ಟಾಚಾರದಲ್ಲಿ ತೊಡಗಿರುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ನಿಜವಾದ ಕೂಲಿ ಕಾರ್ಮಿಕರಿಗೆ ನ್ಯಾಯ ದೊರಕಿಸಬೇಕೆಂದು ಒತ್ತಾಯಿಸಿದರು. ಈ ಬಗ್ಗೆ ಅಧಿಕಾರಿಗಳಿಗೆ ಹಲವು ಬಾರಿ ಮೌಖಿಕವಾಗಿ ತಿಳಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ತಕ್ಷಣವೇ ಸಮಸ್ಯೆಗಳನ್ನು ಬಗೆಹರಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದಲ್ಲಿ ಜಿಲ್ಲಾ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ವಿದ್ಯಾ ಪಾಟೀಲ್, ಬಸವರಾಜ್, ಮಾರಮ್ಮ, ಆಂಜನೇಯ, ಪ್ರಸಾದ್, ಸುಮಲತಾ, ಕೃಷ್ಣ, ಪ್ರಸಾದ್, ಗೋವಿಂದ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಜೋಳ ಖರೀದಿಯಲ್ಲಿ ಭಾರೀ ಅಕ್ರಮ, ನಕಲಿ ಜಿಪಿಎಸ್ ಬಳಕೆ, ಕೂಡಲೇ ಜೋಳದ ಖರೀದಿಗೆ ಜಿಲ್ಲಾಡಳಿತ ಮುಂದಾಗಲಿ, ಚಾಮರಸ್ಮಾಲಿ ಪಟೇಲ್. ಜಿಲ್ಲಾ ಪಂಚಾಯಿತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಮಹಿಳೆಯರಿಗೆ ಸಮಾನ ಹಕ್ಕು ನೀಡುವುದು ಅಗತ್ಯ, ನ್ಯಾಯಾಧೀಶ ಸಾತ್ವಿಕ್. ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಬಿಸಿಲಿನ ತಾಪ, ಸರ್ಕಾರಿ ಕಚೇರಿಗಳ ಸಮಯ ಬದಲಾವಣೆಗೆ ಡಿಸಿ ಪತ್ರ. ಮಾರ್ಚ್ 15ರಂದು ಬಹುಜನ ಸಮಾಜ ಪಕ್ಷ ವಿಭಾಗ ಮಟ್ಟದ ಸಮಾವೇಶ, ಬಸವರಾಜ ಭಂಡಾರಿ. ಮಾರ್ಚ್ 15ರಂದು ಪ್ರತಿಭಾ ಸುಗಮ ಸಂಗೀತ ಶಾಲೆಯ ವಾರ್ಷಿಕೋತ್ಸವ, ಮಹಂತ ಶ್ರೀ ಪ್ರಶಸ್ತಿ ಪ್ರದಾನ, ಶರಣಪ್ಪ ಗೋನಾಳ್. ಮತ್ತು ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕ ಜಾರಿಗೆ ಆಗ್ರಹಿಸಿ ಮುಂದುವರಿಸಿದ ಅನಿರ್ದಿಷ್ಟ ಧರಣಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ರಾಯಚೂರು ಜಿಲ್ಲಾ ವತಿಯಿಂದ ಹಾಗೂ ರಾಷ್ಟ್ರೀಯ ರೈತ ದಿನಾಚರಣೆ ಇವರ ಜಂಟಿ ಸಹಕಾರದೊಂದಿಗೆ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ದಿನಾಂಕ 14/3/2026 ಶನಿವಾರ ಬೆಳಗ್ಗೆ 10ರಿಂದ ಸಂಜೆ 4 ಗಂಟೆವರೆಗೆ. ಸ್ಥಳ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರ, ರಾಯಚೂರು. Raitu's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, ಲೋಹರ್ವಾಡಿ, MG ರೋಡ್, ರಾಯಚೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.